ಎಲ್ಲಿ ಇರಬಾರ್ದು. ಎಲ್ಲಿ ಅದಕ್ಕ ಅಂದಾರಲ್ಲ ಅವರು ಒಬ್ರು ಹೇಳಿದ್ರಲ್ಲ, ಯಾರು ಗುರುಗಳಿಗೆ ಇದು ಸಂಸಾರದಿಂದ ಬಿಡುಗಡೆ ಆಗ್ಬೇಕಾದ್ರೆ ಹೆಂಗ್ ಮಾಡ್ಬೇಕು, ಇದರಿಂದ ಕಡೆಕ್ ಆಗ್ಬೇಕು, ಹೆಂಗ್ ಹಾಕು, ಈ ಕಡೆ ಕಿತ್ತು ಈ ಕಡೆ ಇಡು ಅಂತಂದು. ಅವ್ರು ಉಳ್ಳಿಗಡ್ಡಿ ಕಿತ್ತಾಕತ್ತಿದ್ರತ್ ಗುರುಗಳು. ಈ ಕಡೆ ಕಿತ್ತು ಈ ಕಡೆ ಇಡು ಅಂತೇಳಿ ಆ ಉಳ್ಳಿಗಡ್ಡಿ ಕಿತ್ ಇಡಾಕದ ಕತ್ತಿರತ್ತೆ. ಈ ಕಡೆ ಕಿತ್ತು ಈ ಕಡೆ ಇಡು ಅಂದ್ರತ್. ನಾ ಏನ್ ಕೇಳಾಕತ್ತಿ, ನೀವೇನ್ ಹೇಳಾಕತ್ತಿರ್ಲ ಅಂತಂದ್ರ. ಹೌದು, ಈ ಕಡೆ ಕಿತ್ತು ಈ ಕಡೆ ಇಡು ಅಂತಂದ್ರತ. ಅಣ್ಣ ಇದು ಏನ್ ಅರ್ಥ ಆಗ್ಲಿಲ್ಲತ್ತ. ಅರ್ಥನಾಕೇನ ನೀನ್ ವಿಷಯಗಳೆಲ್ಲ ವಾಸನೆ ಏನ್ ಇಟ್ಟಿಯಲ್ಲ, ಮೋಹ ಬುದ್ಧಿ ಏನ್ ಇಟ್ಟಿಲ್ಲ, ಆ ಮೋಹ ಬುದ್ಧಿನ ಕಿಟ್ಟು ಇದು ಭಗವಂತನ ಕಡೆ ಇಟ್ಬಿಡು, ಮುಗಿದೋಯ್ತು ನಿಂದ ಎಲ್ಲಾನು. ನೀನು ಮುಕ್ತಿ ಸ್ವರೂಪನದಿ. ಇಲ್ಲಿ ಇಟ್ಕೊಂಡ್ ಸಲುವಾಗಿ ನಿನಗ ದುಃಖ ಆಗತ್ತೆ. ಈ ಕಡೆ ಕಿತ್ತು ಈ ಕಡೆ ಇಟ್ಟು ಬಿಡಪ್ಪ. ಎಲ್ಲಿ ಈ ಕಡೆ ವಿಷಯಗಳ ಮೇಲೆ ಇಟ್ಟಿಯಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಇವೆಲ್ಲಾದ್ರ ಮೋಹ ಬುದ್ಧಿ ಏನೈತಾರೆ ನಿನಗ, ಅದರ ಮೇಲೆ ಕಾಮ ಕ್ರೋಧ ಲೋಭ ಮೋಹ ಮದ ಹರಿಷಡ್ ವರ್ಗಗಳದಲ್ಲ, ಅವನ್ ಏನಂತ ಈ ಕಡೆ ಕಿತ್ತು ಈ ಕಡೆ ಭಗವಂತನ ಕಡೆ ನೀ ಮುಖ ಮಾಡಿಬಿಡು, ಸಾಕು, ಮುಗಿದೋಯ್ತು, ನಿನ್ನ ಮುಕ್ತಿ ಸ್ವರೂಪನ ಅದಿ ಅಂತ ಅವರು ನಿಜಗುಂಡ್ರು ಹೇಳ್ತಾರ. ಅದಕ್ಕೆ ಇದನ್ನ ಏನೈತಿ, ಇದನ್ನ ಗುರು ಮುಖಾಂತರವಾಗಿ ಮತ್ತೆ ಇಂಥ ಸತ್ಸಂಗದೊಳಗೆ ಈ ಮಾತು ಸಿಗ್ತಾವ ಹೊರತಾಗಿ ಆ ಮಾತುಗಳನ್ನ ನಾವು ಮನುಷ್ಯನೊಳಗೆ ಅಳವಡಿಸ್ಕೊಂಡು ನಾವು ಅದರಂತೆ ನಡೆದೇವಂದ್ರೆ ನಮಗೆ ಸುಖ ಬ್ಯಾರೆ ಇಲ್ಲ, ಸುಖ ಸ್ವರೂಪರೇ ಅದೇವಿ. ಆದ್ರೆ ನಮಗೆ ಏನಾಗೈತಿ, ಅಜ್ಞಾನ ಅನ್ನೋಂಥದ್ದು ಮುಸುಕ್ ಹಾಕಿ ನಮಗೆ ಏನ್ ಮಾಡ್ತಿ, ದುಃಖವನ್ನೇ ಕೊಡಾಕತ್ತೈತಿ. ಇದು ಅಜ್ಞಾನ ಹೋಗ್ಬೇಕಾದ್ರೆ ಇಂಥ ಜ್ಞಾನದೊಳಗನ ನಾವು ಬಂದಾಗ ಇಂಥ ಮಹಾತ್ಮರ ವಾಕ್ಯಗಳನ್ನು ಕೇಳೋದ್ರಿಂದ, ಈ ಸತ್ಸಂಗ ಮಾಡೋದರಿಂದ ಈ ವಿಚಾರಗಳು ಎಲ್ಲಿ ಕಿತ್ತಬೇಕು ಎಲ್ಲಿ ಹಚ್ಚಬೇಕು ಅನ್ನೋಂಥ ವಿಚಾರಗಳನ್ನ ನಮಗೆ ತಿಳಿತೈತಿ. ಅವಾಗ ನಾವು ಏನೈತಿ ಅದನ್ನ ನಾವು ಪ್ರಯತ್ನ ಪೂರ್ವಕವಾಗಿ ನಾವು ಅವ್ರು ಹೇಳದಂಗ ನಾವು ನಡೆದೇವಂದ್ರೆ ನಮ್ಮ ಮುಕ್ತಿ ಅನ್ನೋದು ಇದೇ ಜನ್ಮದಲ್ಲಿ ಆಗ್ತೈತೆ ಅಂತ ವಿಚಾರವನ್ನು ಹೇಳ್ತಾರ. ಅದಕ್ಕೆ 6 ಗುಣಗಳು ಜೀವನನ್ನು ತನ್ನ ಜನ್ಮಗಳನ್ನೇ ಹಾಗೆ ನಿತ್ಯ ವ್ಯರ್ಥವಾಗಿ ಕಾಡುತ್ತವೆ. ಈ 6 ಗುಣಗಳು ಮೂಲಕವಾಗಿಯೇ ಜೀವನ ಅನಂತ ಜನ್ಮಗಳನ್ನು ಎತ್ತುತ್ತಾನೆ. ಅಂದ್ರೆ ಇದು 6 ಗುಣದಿಂದನೇ ನಾವ್ ಏನ್ ಮಾಡಿವಿ, ಅನಂತ ಒಂದೇ ಜನ್ಮ ಅಲ್ಲ. ಅದಕ್ಕೆ ಅಕ್ಕಮದೇಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಜೀವರಾಶಿಯಲ್ಲಿ ಬಂದೇ ಬಾರದ ಭವಂಗಳ ನುಂಡೆ ಇಂದಣ ಏನಾದರೂ ಆಗಲಿ ಮುಂದೆ ಕರುಣಿಸು ಚನ್ನ ಮಲ್ಲಿಕಾರ್ಜುನ ಅಂತೇಳಿ ಅಕ್ಕಮಹಾದೇವಿ ಹೇಳದಂಗ, ಇಲ್ಲೇ ನಿಜಗುಂಡ್ರು ಮತ್ ಮುಂದೆ ಒಂದ್ ಕಡೆ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ, ಈ ಧರೆಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲ ಪರಮಾಣಗಳು ಅನಿತು ದೇಹ ಧರಿಸಿ ತಂದೊಂದು ಜೀವರ ಬಸರೊಳು ಬಂದು ಮರಳಿ ನಿನ್ನತ್ತೆ ತೆರೆಗಂತೆ ಕರುಣಿಸು ಅಂತೇಳಿ ಅಲ್ಲಿ ನಿಜಗುಂಡ್ರು ಹೇಳ್ಯಾರ. ಯಾಕ ಇಡೀ ಭೂಮಂಡಲವನ್ನೇ ಆಕಿ ಅಕ್ಕಮಹಾದೇವಿ ಲೆಕ್ಕ ಮಾಡಿಟ್ಲು. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜರಾಯುಜ 21 ಲಕ್ಷ, ಉದ್ವಿಜ 21 ಲಕ್ಷ ಕೂಡಿ 84 ಜೀವರಾಶಿಗಳೊಳಗೆ ಬಂದೇ ಅಂದ್ಲು. ಬಾರದ ಭವಂಗಳ ನುಂಡೆ ಇಂದ ಇಲ್ಲಿ ಏನ್ ಬರಬಾರ್ದಾಗಿತ್ತು ಎಲ್ಲ ದುಃಖಗಳನ್ನ ಊಟ ಮಾಡೀನಿ, ಉಂಡು ಬಾರದ ಭವಂಗಳ ನುಂಡೆ ಹಿಂದ ಏನಾಗೈತಿ ಆಗ ನಾ ಮಾಡ್ಕೊಳ್ಳಾರ್ಕ ಇದನ್ನೆಲ್ಲ ದುಃಖಗಳನ್ನ ಅನುಭವಿಸಿನಿ. ಯಾವಾಗ ನಾ ಸದ್ಗುರುನಾಥನ ಶರಣಾಗತನಾಗಿ ನನ್ನ ಸ್ವರೂಪ ಜ್ಞಾನ ಮಾಡ್ಕೊಂಡಿದ್ದೆ ಅಂದ್ರೆ ನಾ ಬರ್ತಿದ್ದಿಲ್ಲ, ಈ ಕಷ್ಟ ಬರ್ತಿದ್ದಿಲ್ಲ. ನಾ ಹಿಂದೆ ಮಾಡ್ಕೊಂಡಿಲ್ಲತ್ತ ಇದನ್ನೆಲ್ಲ ಬಂದೈತಿ. ಈಗಾರ ನನಗ ಕರುಣಿಸು ಚೆನ್ನ ಮಲ್ಲಿಕಾರ್ಜುನ ಅಂತೇಳಿ ಅಕ್ಕಮಹಾದೇವಿ ಏನ್ ಮಾಡ್ಕೊಂಡಾಳ, ಮಲ್ಲಿಕಾರ್ಜುನನ್ನು ಬೇಡ್ಕೊಂಡಾಳ. ಹಂಗ ನಿಜಗುಂಡ್ರಾರು ಈಗ ಹೆಂಗ್ ಬಂದು ಎಷ್ಟು ಸರಿ ಬಂದು ಅವ್ರು ಲೆಕ್ಕಾರ ಮಾಡಿಟ್ಟಾರ, ಇವ್ರು ಲೆಕ್ಕಿಲ್ಲ. ಇಡೀ ಭೂಮಂಡಲನೇ ಜಜ್ಜಿ ಹಾರಿಸಿರ ಹುಡಿ ಎಷ್ಟ್ ಆಗುತ್ತ. ಈಗ ಬೆಳಕಂಡಿ ಒಳಗ ಸಣ್ಣ ಕಣಗಳತ್ ಬರ್ತಾವ ನೋಡ್ರಿ, ಅವಾಗಿತ್ತು. ಈಗ ಬೆಳಕಿಂಡಿನೇ ಇಲ್ಲ. ಹಂಗ ಅಷ್ಟು ಕಣಗಳ ಸೋರು, ಅಷ್ಟ ಕಣಗಳಾಗಿ ಬೀಳ್ತಲ್ಲ ಕಣ್ಣಿ ಕಾಲ, ಅಷ್ಟು ಸರಿ ನಾವು ಹುಟ್ಟಿ ಬಂದೇವಂತ. ಮೇರು ಪರ್ವತದಷ್ಟು ನಮ್ಮ ಎಲುಗಳು ಬಿದ್ದಾವು, ಸಪ್ತ ಸಾಗರದಷ್ಟು ತಾಯಿ ಎದೆ ಹಾಲು ಕುಡ್ದೇವಂತ. ಅದಕ್ಕೆ ಇವೆಲ್ಲ ನಾವು ಬರ್ಬೇಕಾದ್ರೆ ಇವೆಲ್ಲದಿಂದ ನಾವು ಬಿಡುಗಡೆ ಆಗ್ಬೇಕಾದ್ರೆ ಏನ್ ಮಾಡಬೇಕು, ಸದ್ಗುರುನಾಥನಿಗೆ ಶರಣಾಗತರಾಗಿ ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ವಿಧ ಸೇವಾದಿಗಳನ್ನು ಮಾಡಿ ಅವರ ಸ್ವರೂಪವನ್ನು ನಮಗೆ ತಿಳಿಸಿಕೊಟ್ಟಾಗ ಅವಾಗ ಅವ್ರಿಗೆ ನಾವು ಏನೈತಿ ಈ ಸಂಸಾರದಿಂದ, ಈ ಹುಟ್ಟು ಸಾವದಿಂದ ಬಿಡುಗಡೆ ಆಗ್ಲಕ್ ಬರ್ತೈತಿ. ಇರ್ಲಿಕ್ಕಂದ್ರ ಇದರಾಗ ಪುನರಪಿ ಜನನಂ ಪುನರಪಿ ಮರಣಂ ಜನರೇ ಜಠರೇ ಶೇನಂ ಏ ಸಂಸಾರಿ ಕಲುದುಸ್ತಾರಿ ಕೃಪಯಾ ಪಾರಿ ಭಜ ಗೋವಿಂದಂ ಮೋಹಡಮತೆ ಅಂತೇಳಿ ಯಾರು ಹೇಳ್ಯಾರಂದ್ರೆ ಶಂಕರಾಚಾರ್ಯ ಹೇಳ್ದ. ಪುನರಪಿ ಹುಟ್ಟುದು ಸಾವುದು, ಸತ್ಯಕ ಹುಟ್ಟ್ಯಾಕ ಸಾಯಕ, ಇದು ಒಳ್ಳೆ ಬೆಳೆ ತಾಯಿ ಗರ್ಭಕ್ಕೆ ಬರ್ಲಾರ್ದಂಗ ಮಾಡ್ಕೋರಪ್ಪ. ಈ ಮನುಷ್ಯ ಜನ್ಮ ಬಂದದ್ದ ದುರ್ಲಭ, ಬಂದೈತೆ ಅಂದ್ರೆ ಇದನ್ನು ಸಾರ್ಥಕ ಮಾಡ್ಕೋ, ಇದು ವ್ಯರ್ಥವಾಗಿ ನೀನು ಹಾಳು ಮಾಡ್ಕೊಳಕ್ ಹೋಗ್ಬೇಡ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಜೀವ ಸ್ವರೂಪ ಜ್ಞಾನವನ್ನು ಹರಣ ಇದು 6 ಮೂಲಕವಾಗಿಯೇ ಜೀವನು ಜನ್ಮ ಜನ್ಮಾಂತರ ಎತ್ತುತ್ತಾನೆ. ಈ ಜೀವ ಸ್ವರೂಪ ಜ್ಞಾನವನ್ನು ಹರಣ ಮಾಡುತ್ತದೆ. ಅಂದ್ರೆ ನಮ್ಮಲ್ಲಿ ಜ್ಞಾನ ರತ್ನ ಅನ್ನುತ್ತದೆ, ಅದು ಹರಣ ಮಾಡ್ತೈತಿ.
ಮಾಡುತ್ತದೆ. ಮತ್ತು ಅವುಗಳಿಂದ ಕೂಡಿದ ಜೀವನವು ಗುರುಮುಖದಿಂದ ಶ್ರವಣಾದಿಗಳನ್ನು ಮಾಡಿದರೂ ಸಹ ಜ್ಞಾನವಾಗುವುದಿಲ್ಲ. ಅದರಿಂದ ಕಾಮಾದಿಗಳನ್ನು ಜಯಿಸು ಎಂದು ಕೈ ಹಿಡಿದು ಅನುಗ್ರಹಿಸುವ, ಅಂದರೆ ಕೈಯನ್ನು ಹಿಡಿದು ಉಪದೇಶ ಮಾಡತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಗುರುವಿನ ಉಪದೇಶವನ್ನು ಕೇಳಿದ ಕ್ಷಣವೇ ಮನುಷ್ಯನಿಗೆ ಮೋಕ್ಷವಾಗುತ್ತದೆ. ಹಂಗ ಆಗ್ತೈತೆ ಅಂದ್ರೆ ಕೇಳಿದಾಗಲೇ ಆಗಾಕದೇನು ಇದು ಆಗೈತೇನಂದ್ರೆ ಆಗುವುದಿಲ್ಲ. ಇವೆಲ್ಲಗಳನ್ನು ನಾವು ಸಾಧನೆ ಮಾಡ್ತೀವಿ. 6 ವೈರಿಗಳನ್ನು ನಾವು ಜಯಿಸಬೇಕು. ಹಂಗ ನಾವು ಕೇಳ್ತೀವಿ ಅಂದ್ರೆ ಅವನು ಜಯಿಸಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡೋದರಿಂದ ಮಾತ್ರ ಆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥ ಕೈ ಹಿಡಿದು ನಮ್ಮನ್ನ ಮುಕ್ತಿ ಮಂದಿರಕ್ಕೆ ಒಯ್ದು ಕುಂಡ್ರಸ್ತಾನ. ನಾವು ಇಲ್ಲಿ ಒಳಗೆ ಎಲ್ಲ ಅರಿಷಡ್ವರ್ಗಳು ತುಂಬಿಕೊಂಡು ನಾವು ಶ್ರವಣಾದಿಗಳನ್ನು ಮಾಡಿದ್ರು ಅದು ಸಾಧ್ಯ ಆಗುದಿಲ್ಲ. ಸ್ವಲ್ಪ ಅವ್ನು ನಾವು ತೆಗೆದು ಯಾಕೆ ನಾವು ಪ್ರಯತ್ನ ಮಾಡ್ಬೇಕು, ಅವ್ನು ಕಡಿಮೆ ಮಾಡಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಆ ಗುರುನಾಥ್ ನಮ್ಮನ್ನ ಎತ್ತಿ ಹಿಡಿತಾನ ಅನ್ನುವಂಥ ವಿಚಾರವನ್ನು, ಕಾಮಾದಿಗಳನ್ನು ಜಯಿಸು ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಮುಂದೆ ಮತ್ತದು ಕಾಮಾದಿಗಳನ್ನು ಜಯಿಸ ಇನ್ನು ನೀತಿ ಕ್ರಿಯಾಚಾರ್ಯ ಸ್ಥಳದ ಅಭಿಪ್ರಾಯವನ್ನೇ ಪ್ರತಿಪಾದಿಸುತ್ತಾರೆ. ಮೂರನೇ ನುಡಿಯಲ್ಲಿ ಹೇಳ್ತಾರೆ. ಮೂರನೇ ನುಡಿಯೊಳಗೆ ಏನ್ ಹೇಳ್ತಾರ, ನೀತಿ ಕ್ರಿಯಾಚಾರ್ಯ ಸ್ಥಳವನ್ನು ಹೇಳ್ತಾರ. ಭವಮಾಲೆ ಗಲಿಸು ಪುಸಿಯದೆರಡರು ಬಂದು ಕವಿಯ ಲಂಜದಿರು ಸಂಪದದಳು ತವೆಮದ ಒಳಿದಿರು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದು ತಿಳಪುವ ಅಂತ ಈ ವಿಚಾರವನ್ನು ನಾಳಿನ ದಿವಸ ನಾವು ಚಿಂತನೆ ಮಾಡೋಣ. ಇವತ್ತ ಕಾಮಾದಿಗಳನ್ನು ಜಯಿಸು ಎನ್ನುವಂಥ ವಿಚಾರವನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಿಳಿಸಿಕೊಟ್ರು. ಅಂತ ಕಾಮಾದಿಗಳನ್ನು ಜಯಿಸುವಂತ ಬುದ್ಧಿ ಸದ್ಗುರುನಾಥ ನಮಗ ನಿಮಗ ಕೊಟ್ಟು ಕಾಪಾಡಲೆನ್ನುತ್ತಾ ಹೇಳ್ತಾ ಈ 4 ವಾಕ್ಯ ಪುಷ್ಪವನ್ನು ಸದ್ಗುರುನಾಥ ಚರಣಾರವಿಂದಲೇ ಅರ್ಪಿಸಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ನಮಃ ಶಿವಾಯ. ಎಲ್ಲರೂ ಶರಣಾರ್ಥಿ. ಬಸಮ್ಮವರ ಹೇಳ್ರಮ್ಮ. ನಮಸ್ಕಾರ. ನಮಸ್ಕಾರ. ಇದು ಕ್ಯಾಮ್ರಾ ಯಾರಿಟ್ರ? ಕ್ಯಾಮ್ರಾ ತೆಗೀರಮ್ಮರ. ಫೀ ಅಂತ ಐತ್ ನೋಡ್ರಿ, ಯಾರ್ದನ ತೆಗೀರಿ ಕ್ಯಾಮ್ರಾ ತೆಗೀರಿ. ಹಲೋ ರೀ. ಯಾರ ಕ್ಯಾಮ್ರಾ ಇಟ್ರಂತ್ರಿ? ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ವಿಧಾಯಿನಿ ಜ್ಞಾನಾನಲ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವ ವಿದ್ಯೆಗಳಿಗೆ, ಸರ್ವ ಬುದ್ಧಿಗಳಿಗೆ, ಸರ್ವ ಸಿದ್ಧಿಗಳಿಗೆ, ಸರ್ವಕ್ಕೆ ಸರ್ವ ಜೀವರ ತೋರ್ಕೆಗಾದಿ ಕಾರಣವಾದ ಸರ್ವ ಮಂಗಲಿಗೆ ನತನತೆ. ಪರಮಾತ್ಮ ಅದ್ವಯಾನಂದ ಪರಿಪೂರ್ಣ ಸುಖ. ಬಂದ್ ಮಾಡ್ರಿ, ಇದು ಕ್ಯಾಮ್ರಾ ಬಂದ್ ಮಾಡ್ರಿ. ಯಾರು ಚಾಲು ಐತಿ? ಪರಮಾತ್ಮ ಅದ್ವಯಾನಂದ ಪರಿಪೂರ್ಣ ಸುಖಾತ್ಮನೆ ಜ್ಞಾನೋತ್ತಮಾಯ ಶ್ರೀ ಗುರುವೇ ಮುರುಗೇಂದ್ರಾಯ ನಮಃ. ಸದ್ಗುರುಗಳಲ್ಲಿ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಗುರು ಖಾಸ್ಕತರನ್ನು ಹುರುನ್ ಮಂದಿರದಲ್ಲಿ ಪೂಜಿಸಿ, ಈ ಗ್ರಂಥಕರ್ತರಲ್ಲಿ ಹಾಗೂ ಎಲ್ಲ ದಾರ್ಶನಿಕ ಮಹಾತ್ಮರಲ್ಲಿ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಲ್ಲಿಯವರೆಗೆ ಜ್ಞಾನ ಬಿತ್ತರಿಸಿದ ಪೂಜ್ಯ ತಾಯಿಯವರಲ್ಲಿಯೂ ನನ್ನ ಅನಂತ ನಮಸ್ಕಾರಗಳು. ಇಲ್ಲಿ ಎಲ್ಲ ಈ ಶಿವಗೋಷ್ಠಿಯಲ್ಲಿ ಪಾಲ್ಗೊಂಡಂಥ ಎಲ್ಲ ಶರಣು ಶರಣರಿಗೆ ನನ್ನ ಅನಂತ ಶರಣು ಶರಣಾರ್ಥಿ. ಇವತ್ತಿನ ದಿವಸ ಶ್ರೀಮನ್ ನಿಜಗುಣ ಶಿವಗಳು ನಮಗೆ ಏನು ಉಪದೇಶ ಮಾಡಾಕತ್ತಾರಂದ್ರೆ, ಇಲ್ಲಿ ತನ ಏನು ಹೇಳಿದರು, ಈ ನರಜನ್ಮ ಶ್ರೇಷ್ಠ ಆಗ್ಬೇಕಾದ್ರೆ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸು. ಅಂದ್ರೆ ಇಲ್ಲಿ ತನ ಏನು ಪ್ರಪಂಚದ ವ್ಯವಹಾರ ಮಾಡಿದೆ ಅವು ಬಿಟ್ಟು ಬಿಡು, ಶ್ರೀ ಗುರುವಿನ ಶರಣಾಗತನಾಗಿ ಅವನ ವಚನ ಹಿತೋಪದೇಶ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ, ಇಂಥವೆಲ್ಲ ಉಪದೇಶ ಹೇಳ್ತಾರೆ ನೋಡ್ರಿ. ಏನು ದುರಿತ ಕರ್ಮವನ್ನು ಅಲ್ಲದಿರು ಅಂತ ಹೇಳಿದ್ರು. ಮೊದಲ ಇಲ್ಲಿ ತನ ಮಾಡ್ಕೋತ ಬಂದ ಪಾಪ ಕರ್ಮವನ್ನು ಬಿಟ್ಟು ಬಿಡು, ಇನ್ನು ಪುಣ್ಯವನ್ನು ಮಾಡು. ಪುಣ್ಯ ಮಾಡಿ ನೀನು ನಿನ್ನ ಬದುಕು ಕಲ್ಯಾಣ ಮಾಡ್ಕೊ ಅಂತ ಹೇಳಿದ್ರು. ಅನ್ನಿಂದ ಪುಣ್ಯ ಮಾಡು, ಹರನಡಿ ಬಿಡಿ, ಶಾಂತರೊಡನಾಡು, ಈ ಸತ್ಸಂಗದಲ್ಲಿ ಇರು. ಇಂಥಲ್ಲಿದ್ದಾಗ ಮಾತ್ರ ಇಂಥ ವಿಚಾರಗಳು ಸಿಗ್ತಾವೆ, ಮತ್ತೆ ಎಲ್ಲಿ ಸಿಗುವುದಿಲ್ಲ. ಅದಕ್ಕೆ ಮತ್ತು ಇನ್ನೊಬ್ಬರು ಇಲ್ಲಿ ತನ ಏನು ಮಾಡಿದಿ, ಬೇರೆಯವರು ಸುದ್ದಿ ಮಾತಾಡೋದು ಬಿಟ್ಟುಬಿಡು. ನಿಂದಿಸಿ ನುಡಿಯದಿರ, ಹಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರೋದಲ್ಲಿ ಇನ್ನೇನು ಮನಸ್ಸಿಗೆ ಬಂದಂಗೆ ನಡಿಬೇಡ. ಇನ್ನೇನು ಮಹಾತ್ಮರು ಹೇಳ್ತಾರ ಆ ಚೌಕಟ್ಟಿನಲ್ಲಿ ನೀವು ಹೋದದ್ದೇ ಆದ್ರೆ ನಿನ್ನ ಬದುಕು ಹಸನಾಗ್ತದೆ ಅಂತ ಹೇಳಿದ್ರು. ಇವತ್ತಿನ ದಿವಸ ಏನು ಹೇಳ್ತಾರೆ,
ಕುಂದು ಒಡೆಯದಿರ ಅಂದ್ರೆ ನೀ ಎಲ್ಲದರಾಗೂ ಕೊರತೆ ಹೊಂದಬೇಡ, ಇದ್ದದ್ರಾಗ ತೃಪ್ತಿ ಹೊಂದು, ಮುಂದೇನು ಕಾಮಾದಿಗಳನ್ನು ಜಯಿಸ್ ಅಂತ ಹೇಳಿದ್ರು ನೋಡ್ರಿ. ಇವೇ ನಿನಗೆ ಕಾಮ ಕ್ರೋಧಚ್ಚ ಲೋಭಶ್ಚ ದೇಹೇ ತಿಷ್ಟಂತಿ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ. ಮಹಾತ್ಮರು ಜಾಗೃತ ಸಂದೇಶವನ್ನು ಕೊಟ್ರು ನೋಡ್ರಿ. ಜಾಗ್ರ ಇಲ್ಲನು ನಾವು ಯಾಕೆ ಸಂದೇಶ ಕೊಟ್ರು ಅಂದ್ರೆ ಜಾಗ್ರನೇ ಅದೀವಿ, ಆದ್ರೆ ಎದ್ರೊಳಗೆ ಅಜ್ಞಾನದಲ್ಲಿ ಅದೀವಿ. ಅಜ್ಞಾನದೊಳಗೆ ಏನದೀವಿ ಅಂದ್ರೆ ಇವೆಲ್ಲ ನಾವು ದೇಹ ಇಂದ್ರಿಯ ಪ್ರಾಣ ಮತಿಗಳ ಈ ದೇಹ ಪೋಷಣೆಗಾಗಿ ಬೇಕು ಬೇಡ ಇವಕ್ರೊಳಗದೀವ್ರಿ. ಅದಕ್ಕೆ ಕಾಮ ಆದಿಗಳಂತ ಹೇಳಿದ್ರು ನೋಡ್ರಿ. ಕಾಮ ಕ್ರೋಧ ಲೋಭ ಮೋಹ ಭಯ. ಕಾಮ ಕ್ರೋಧ ಮೋಹ ಮದ ಮತ್ಸರ ನೋಡ್ರಿ. ಕಾಮ ಕಾಮ ಅಂದ್ರೆ ಅದಕ್ಕೆ ಇದು ಆಕಾಶ ಮತ್ತು ವಾಯುವಿನಿಂದ ಕೂಡಿದ್ದದ್ರಿ. ಅದಕ್ಕೆ ಇದು ತುಂಬದ ಕುಡಿಕೆ ಅಂದ್ರಿ. ಆಕಾಶದೊಳಗೆ ಎಷ್ಟು ಹಾಕ್ತಿರಿ ಎಲ್ಲ ಆಕಾಶದೊಳಗೆ ಅಡಕಾಗಿದೆ ಎಲ್ಲ ಜಗತ್ತು. ಅದಕ್ಕೆ ಇವರು ಇದನ್ನೇ ತೆಗಿಯಲ್ರು ನೋಡ್ರಿ ವಿಡಿಯೋ. ಮನೆಗೆ ಏನೇನು ಕೆಲಸ ಮಾಡಕತ್ತಾರ ಆ ಕಡೆ ಹೋಗ್ತು ಲಕ್ಷ. ಅದಕ್ಕೆ ಇಂಥ ಕಾಮ ಬೇಕು 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 ಇಚ್ಛಾ ಮಾಡುವುದು. ಅದಕ್ಕೆ ಇಂಥ ಕಾಮವನ್ನು ಈ ಕಾಮ ಇಚ್ಛಾ ಬೇಕು ಬೇಕು ಅಂದಿವಿ ಅಂದ್ರಿ ಅದು ಬೇಕಾದದ್ದು ಸಿಗ್ಲಿಕ್ಕಂದ್ರೆ ಮುಂದಕ್ಕೆ ಕ್ರೋಧರಿ. ಅದಕ್ಕೆ ಇಂಥ ಕಾಮ ಅದಕ್ಕೆ ಯೋಷಿದಾದ್ದೆ ಅಭಿಲಾಷ ಕಾಮ. ಸ್ತ್ರೀ ಮೊದಲಾದವರಲ್ಲಿ ಅಭಿಲಾಷೆಯ ಕಾಮ ಅಂದ್ರೆ ಎಲ್ಲದರಲ್ಲೂ ಬೇಕು ಬೇಕು ಇಚ್ಛಾ ಮಾಡುವುದೇ ಕಾಮ ಅಂತ ಹೇಳಿದರು. ನಮಗೆ ಇಚ್ಛೆ ಉಳ್ಳ ವಸ್ತು ಪ್ರಾಪ್ತಾಯ ಆದ್ರೆ ಬೇರೆದವ್ರಿಗೆ ಕೊಡಕ್ಕೂ ಕ್ರೋಧ ಬರ್ತದೆ. ಇನ್ನು ಅದು ಆಗ್ಲಿಕ್ಕಂದ್ರೆ ಆಸೆ ಇಟ್ಕೊಂಡು ಮಾಡಿರ್ತೀವಲ್ಲ ಅದು ಬರ್ಲಿಕ್ಕಂದ್ರೆ ಕ್ರೋಧ ಅಂತ ಹೇಳಿದ್ರು ನೋಡ್ರಿ. ಅದಕ್ಕೆ ಈ ಕ್ರೋಧ ಹೆಂಗದಂದ್ರೆ ಮನುಷ್ಯನಿಗೆ ಅಧೋಗತಿಗೆ ಒಯ್ಯಿದಿದೆ ಕ್ರೋಧ ಅಂತ ಹೇಳಿದ್ರು ಅವರು. ಅದಕ್ಕೆ ಇಂಥ ಕ್ರೋಧ ಸಿಟ್ಟು, ಅದಕ್ಕೆ ಕ್ರೋಧಕ್ಕೆ ಮನ್ಯಾಗ ಹಿರಿಯರು ಅಂತಿದ್ರು ನೋಡ್ರಿ, ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ನೋಡ್ರಿ. ಅದಕ್ಕೆ ತನಗಾದ ಆಗೇನು ಅವರಿಗಾದ ಚೇಗೇನು, ಈ ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದಂತ ಹೇಳಿದ್ರು. ಮೊದಲ ನಿನ್ನ ಈ ಕೋಪ ತಾಪ ಏನು ಮಾಡ್ಕೋತೀವಲ್ರಿ ಸಿಟ್ಟು ತನ್ನ ವೈರಿ ಅಂತ ಹೇಳಿದ್ರು. ಸಿಟ್ಟ ಶಾಂತಿ ಪರರ ವೈರಿ ಅಂತ. ಅದಕ್ಕೆ ಸಿಟ್ಟ ನಮ್ಮನ್ನು ಮೊದಲು ಸುಡ್ತದೆ. ಸಿಟ್ಟಿನಿಂದ ನಮ್ಮ ಒಳಗಿರುವಂಥ ಮನಸ್ಸು ಚಂಚಲ ಆಯ್ತಂದ್ರೆ ಅಲ್ಲಿ ಅವನತಿ ಹೋಗ್ತದೆ. ಈ ಸಿಟ್ಟಿನೊಳಗೆ ಇದು ಅಗ್ನಿ ತತ್ವದಿಂದ ಅದ್ರಿ. ಅಗ್ನಿ ಆಕಾಶ ಕೂಡಿ ಏನು ಮಾಡ್ತದ ಹೇಳಕ್ಕಾಗೋದಿಲ್ಲ. ಏನು ಬೆಂಕಿಯಾಗೇನು ಮನುಷ್ಯ ಅಂತಾರ. ಅದಕ್ಕೆ ಈ ಕ್ರೋಧನೆ ನಮ್ಗೆ ಎಷ್ಟು ಅನರ್ಥಕ್ಕೆ ಗುರಿ ಮಾಡ್ತದ ಒಂದು ಕೋಪದಿಂದ ಅಂದ್ರೆ. ಇದಕ್ಕೊಂದು ದೃಷ್ಟಾಂತ ಹೇಳ್ಬೇಕಾದ್ರೆ ಹೇಳ್ಯಾರಲ್ರಿ. ಏನು ಒಂದು ಪ್ರಪಂಚದೊಳಗೆ ದುಡಿದು ತಂದು ಎಲ್ಲ ಹೆಂಡತಿ ಮಕ್ಕಳು ಒಂದು ಮಗು ಇತ್ತು. ಹೆಂಡತಿ ಇದ್ಲು, ಸಾಕಿ ಸಲ್ಲಿಸ್ತಿದ್ದ. ಎಲ್ಲೇ ಹೋಗಿ ವ್ಯವಹಾರ ಮಾಡಿ ಏನು ಹೊರಗೆ ಹೋಗಿ ರೊಕ್ಕ ತೊಗೊಂಡು ಬಂದ. ಅದೇ ನೋಟಿನ ಪುಡಿಗೆ ತೊಗೊಂಡು ಚಂತನ ಹಸ್ತು ಬಂದಿದ್ದ. ಬರೋದ್ರಾಗ ರೊಟ್ಟಿ ಮಾಡಿ ಅದೇ ಹಂಚು ಇಳಿಸಿ ಆ ಮಗುವಿಗೆ ತಾಯಿ ಊಟ ಮಾಡಿಸ್ತಿದ್ಲು. ಮೊದಲು ನನಗೆ ಊಟಕ್ಕೆ ಕೊಡು, ಮುಖ ತಕ್ಕೊಂಡು ಊಟಕ್ಕೆ ಕೊಡು, ನನಗೆ ಹೊಟ್ಟೆ ಹಸ್ತದಂದ. ಊಟಕ್ಕೆ ಕೊಡುದ್ರಾಗನೇ ಅದು ಮಗುನ ಆ ಕಡೆ ಇಳಿಸಿ ಊಟಕ್ಕೆ ಕೊಡಿದ್ರಾಗ ಇವ ಏನು ಮಾಡಿದ, ಮುಖ ತಕ್ಕೊಳಕ್ ಹೋಗಿ ಆ ದುಡ್ಡೇನು ನೋಟಿನ ಪುಡಿಕೆ ತಂದಿದ್ದು ನೋಡ್ರಿ. ಅದು ತಂದು ಅಲ್ಲೇ ಒಂದು ಕುರ್ಚಿ ಮ್ಯಾಗೋ ಎಲ್ಲೇ ಇಟ್ಟು ಮುಖ ತಕ್ಕೊಳಕ್ ಹೋದ. ಆ ಮಗು ಸೀದಾ ಏನು ಮಾಡಿತ್ತು ನೋಡ್ರಿ, ಅದು ಒಯ್ದ ಆ ನೋಟಿನ ಪುಡಿಕೆ ತೊಗೊಂಡು ಸೀದಾ ಒಯ್ದು ಒಲೆ ಹಾಕಿಬಿಡ್ತು ನೋಡ್ರಿ. ಆಯ್ತು ಅವ ಮುಖ ತಕ್ಕೊಂಡು ಅದೇ ಹಸ್ತು ಬಂದಿದ್ದ. ಸಿಟ್ಟಿನಾಗ ಬಂದು ಏನಿದು ಏನು ಮಾಡಿದೆ ಅಂತೇಳಿ ಸೀದಾ ಏನು ಮಾಡಿದಾನ, ಪಟ ಎರಡು ಹೇಟ್ ಹೆಂಡತಿ ಹೊಡ್ದನ್ರಿ. ಅವ ಹೊಡೆದಾಗ ನೋಡ್ರಿ ಆಕಿ ಮಗುವಿನ ಸಲಿಂದ ಅಂತ ಹೇಳಿ ಮಗುವಿನ ಮೇಲೆ ಸಿಟ್ಟು ಮಾಡಿದ್ಲ ಅಂತ ಬರ್ತದೆ. ಮಗುವಿನ ಮೇಲೆ ಸಿಟ್ಟು ಮಾಡಿದ ಅವರು ಕೊಳ್ಳಿ ತುಂಡನೆ ಆ ಮಗ್ ಬರಿ ಕೊಟ್ಲತ್ತ. ಇದು ನಿನಗೆ ಹೆಂಗಾತದ ನೋಡ್ರು, ನೋಟು ಇದು ಒಲೆಯಾಗ ಹಾಕಿದಿಲ್ಲ ಅಂತ. ಅಂದ್ರೆ ನೋಡ್ರಿ ಇದು ಎಷ್ಟು ಅನರ್ಥಕ್ಕೆ ಗುರಿ ಆಗ್ತದ ಅಂದ್ರೆ ಆ ಸಿಟ್ಟು ತನ್ನ ವೈರಿ ಅಂದ್ರೆ ನಮ್ಮನ್ನು ಸುಡ್ತದೆ ಮತ್ತು ಇನ್ನೊಬ್ಬರನ್ನು ಸುಡ್ತದೆ. ಅದಕ್ಕೆ ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡೋದಂತ. ಮೊದಲು ನಮ್ಮ ಮನೆಯೇ ಸುಡ್ತದೆ. ನಮ್ಮ ಮನೆಗೆ ತೊಗೊಂಡು ಹೊತ್ತಿಸಿದ್ದೇವೆ ಅಂದ್ರೆ ಬಾಜು ಮನೆ ಸುಡ್ತದತ್. ನಮ್ಮ ಮನೆಗೆ ಹಚ್ಚಿದ್ದೇವೆ ಅಂದ್ರೆ ನಮ್ಮನ್ನೇ ಹತ್ತದ. ಅದಕ್ಕೆ ನಮ್ಮೊಳಗೆ ಸಿಟ್ಟು ಈ ಕೋಪವನ್ನು ಮಾಡಿಕೊಂಡೇವೆ ಅಂದ್ರೆ ಇದು ನಮ್ಮನ್ನು ಮೊದಲು ದಹಿಸ್ತದ, ನಮಗೆ ಅಧೋಗತಿಗೆ ಕಳಿಸ್ತದ, ನಮ್ಮೊಳಗೆ ತಾಪಾಗಿ ನಮ್ಮ ಶರೀರಕ್ಕೂ ಪ್ರಕೃತಿಗೂ ಹಾಳಾಗ್ತದ ಮತ್ತು ನಮ್ಗೆ ವಿಸ್ಮೃತಿ. ಅದಕ್ಕೆ ಹೇಳೇ ಬಿಟ್ರು ನೋಡ್ರಿ ಅವರು. ಕಾಮ ಕ್ರೋಧ ಲೋಭ ಮೋಹಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ಕ್ರೋಧಾದ್ಭವತಿ ಸಮೂಹ, ಸಮೂಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ನೋಡ್ರಿ ಕೋಪದಿಂದ ಮೋಹ ಉಂಟಾಗ್ತದ. ಕೋಪದಿಂದ ಕೋಪ ತಾಪ ಎದಕ್ಕೆ ಅದೇ ಮೋಹಕ್ಕಲ್ರಿ. ಇದು ನಂದು ನನಗೆ ಬೇಕು ಬೇಕು ಅನ್ನೋದ್ರಾಗ ಆಶೆ ಮಾಡಿ ಕ್ರೋಧ ಮಾಡ್ಕೊಂಡಂದ್ರೆ ಮುಂದೆ ಮೋಹ ಬರ್ತದೆ. ಮೋಹ ಆಯ್ತಂದ್ರೆ ನೆನಪಿನ ನಾಶನೇ ಕಳ್ಕೊತದ್ರಿ. ನೆನಪಿನ ನಾಶ ಏನು ಕಳ್ಕೊಂಡದ, ಮೋಹ ಬುದ್ಧಿ ನಾ ಏನು ಅನ್ನೋದು ಮರೆತು
ನಾ ಇದೇ ಜೀವಭಾವ ಬಂದು ನಾನು ನನ್ನವರು ಅಹಂಕಾರ ಮಮಕಾರಕ್ಕಿಂತ ಮಿಕ್ಕಿನ ಬಂದ ಉಂಟೆ ಅಂತ ಹೇಳಿದ್ರು. ಅದಕ್ಕೆ ಅಹಂಕಾರ ಮಮಕಾರದಿಂದನೇ ಮೋಹ, ನಾನು ನಂದು ಇದು ಹೆಂಗೆ ನನ್ನ ಕೈ ಬಿಟ್ಟು ಹೋಗ್ತದಂತ ಎಲ್ಲಿ ಅದನ್ನು ಮೋಹ ಅತಿಯಾದ ಪ್ರೀತಿ ಮಾಡಿದಾಗ, ಅದಕ್ಕೆ ಇಂಥ ಪ್ರೀತಿನೇ ಭಗವಂತನ ಮೇಲೆ ಇಡುವಂಥ ಮಹಾತ್ಮರು ಹೇಳ್ತಾರೆ. ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಕರ್ಣಗಳಲ್ಲಿ. ಲಿಂಗದಲ್ಲಿ ಮಾಡಲ್ಲ, ಇಚ್ಛಾ ಮಾಡು. ಲಿಂಗ ಪೂಜೆಯಲ್ಲಿ ಪರಮಾತ್ಮನ ಕಾಣುವಲ್ಲಿ ಹಪಹಪಿಸು. ಇದೇ ಕಾಣಬೇಕು ದೇವ್ರನ್ನಂತ ಹೇಳಿ ಎಷ್ಟಿದ್ದ 5 ವರ್ಷದ ಬಾಲಕ ಧ್ರುವ ಪರಮಾತ್ಮನ ಕಾಣಬೇಕಂತ ಒಂದು ತಾಯಿ ಮಲ್ತಾಯಿ ಸಿಟ್ಟು ಮಾಡಿ ತಂದೆಯ ತೊಡೆ ಮೇಲೆ ಕುಳಿತದ್ದು ಸರಿಸಿದ್ಲು. ಅವಾಗ ದೇವರನ್ನ ಕಾಣಬೇಕಂತ ಹೋದ. ಮಹಾತ್ಮರ ದರ್ಶನ ಆಗುತ್ತಾನ ಬಿಡ್ಲಿಲ್ಲ. ಹೋದ 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 ಮಹಾತ್ಮರ ದರ್ಶನ ಆಗಿ ಅಲ್ಲಿ ಪುನಃ ದೇವರನ್ನ ಕಾಣುತ್ತಾನ ಇಟ್ಟು ನೋಡ್ರಿ. ಅದಕ್ಕೆ ಕಾಮ ಬೇಕು ಲಿಂಗದಲ್ಲಿ. ಇಂಥ ಇಚ್ಛೆ ಮಾಡಲ್ಲ, ಪರಮಾತ್ಮನ ಕಂಡೇ ತೀರ್ಬೇಕು ನಾನು. ಅದಕ್ಕೆ ಮಹಾತ್ಮರಿಗೆ ಈ ತಂದಿ ಸಿಟ್ಟು ಮಾಡಿದ್ದಕ್ಕೆ ಅಲ್ಲಿ ಹೋಗಿ ನಾ ಪರಮಾತ್ಮ ತಾಯಿ ಬಳಿ ಒಂದು ಉಪದೇಶ ಮಾತು ಬಂತು ನೋಡ್ರಿ. ಅಲ್ಲಿ ಏನಪ್ಪ ತಂದಿ ತೊಡೆ ಮ್ಯಾಗಿಂದು ನಿಮ್ಮ ತಾಯಿ ಹಂಗೆ ತೆಗೆದು ನಿನ್ನ ಸರಿಸಾಳಂದ್ರ ಜಗತ್ತಿಗೆ ತಂದೆ ಆದ ಪರಮಾತ್ಮ ತಂದೆ ಒಬ್ಬ ಅದನಲ್ಲಪ್ಪ, ಶ್ರೀಕೃಷ್ಣ ಪರಮಾತ್ಮ ಅದನಲ್ಲ, ಆ ತಂದೆನ ಕಾಣ್ಬೇಕಪ್ಪ ಅಂತ ತಾಯಿ ಒಂದು ಮಾತು ಹೇಳಿದಾಗ ನಾ ಕಂಡೇ ತೀರ್ಬೇಕನ್ನುವಂಥ ಛಲದಿಂದ ಅದಕ್ಕೆ ಕಾಮ ಬೇಕಲ್ಲ. ಇಂಥ ಇಚ್ಛೆ ಇಟ್ಕೊಂಡನೇ ಇವತ್ತಿಗೂ ಧ್ರುವ ನಕ್ಷತ್ರನಾಗಿ ಧ್ರುವ ಹಂಬಲಿಸಿ ಹೋದ. ಎಟ್ರಿ ಪರಮಾತ್ಮನ ಕಾಣ್ಬೇಕನ್ನೋ ಛಲ ಅವತ್ನ್ಯಾಗ ಬಂತಂದ್ರೆ ಅದು ಎಷ್ಟು. ಅದಕ್ಕೆ ಇತಿಹಾಸದೊಳಗ ಅಂತ ಮಹಾತ್ಮರು ಉಳ್ಕೊಂಡಾರ. ಅದಕ್ಕೆ ಪರಮಾತ್ಮನ ಕಂಡೇ ತೀರ್ಬೇಕಂದ ಕಂಡ. ಯಾಕಂದ್ರೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದಕ್ಕೆ ಇಂಥ ಮೋಹ ಲಿಂಗ ಕಾಮ ಮಾಡು, ಇಚ್ಛೆ ಮಾಡು, ಬೇಕು ಪರಮಾತ್ಮನ. ಯಾಕೆ ನಾ ಎಲ್ಲಿಂದ ಬಂದೀನಿ ಅದನ್ನು ತಿಳ್ಕೊಳ್ಳುವಾಗ ನಿಸ್ವಾರ್ಥ ಜೀವನ ಮಾಡಿ ಇದೆಲ್ಲ ಮಾಡೋದೇನದ, ಇದು ಸ್ವಾರ್ಥಕ್ಕದ, ದೇಹ ಪೋಷಣೆಗಾಗಿ ಅದ. ದೇಹ ಒಂದಿನ ಅಳಿಯುವುದದ, ಆ ದೀಪ್ತಿ ಅಳಿಲಾರ್ದು ಒಂದದಲ್ಲ. ಆ ಚೇತನದ ಸಾಂಕೇತಿಕ ತಿಳ್ಕೊಳಾಕ ನೀನು ಇಚ್ಛಾ ಮಾಡು, ಕ್ರೋಧ ಮಾಡು. ಈ ಕರ್ಣಗಳಿಗೆ ಏನು ಹಿಡಿದೀತಿ, ಏನು ಬ್ಯಾಡಂದದ್ದು ಮಾಡ್ತಿದೆಯಲ್ಲ ಇಂದ್ರಿಗಳು, ಇದನ್ನ ನಿಗ್ರಹದಲ್ಲಿ ಇಟ್ಕೋ. ಇದರಲ್ಲಿ ಕ್ರೋಧ ಮಾಡಿ ಸಿಟ್ಟು ಮಾಡು. ಏನು ಬೇಡ್ತಿದಿ, ಪಟ್ಟೆ ಹಸ್ತದಂತ ನಾಲಿಗೆ ಇದು ಬಾಯಿ ತೆರೆದು ಹಸು ಬೇಡಾಕತ್ತಂದ್ರೆ ಆಯ್ತು. ಇನ್ನೊಂದು ತಾಸು ಮುಂದಕ್ಕೆ ಹೋದ್ರೆ ಅಲ್ಲಿ ಮತ್ತೆ ಬೇರೆ ಅದ ನಡಿ. ಅಲ್ಲಿ ಮಹಾತ್ಮರ ದರ್ಶನ ಅದ. ದರ್ಶನ ಸ್ಪರ್ಶನ ಸಂಭಾಷಣ ಆದ್ರೆ ನೀನೆಲ್ಲ ಪೋಷಣೆ ಹೋಗ್ತದ. ಇದೇ ಮಾತನ್ನೇ ಸಿದ್ಧಾರೂಢರು ಹೇಳಿದ್ರು ಭೀಮ ಸೋಮರಿಗೆ. ಅದು ಹಸಿವೆ ತೃಷೆ ಪ್ರಾಣದ ಧರ್ಮದ, ಜನನ ಮರಣ ದೇಹದ ಧರ್ಮದ. ಅದಕ್ಕೆ ಇದನ್ನು ಬಿಡು. ನೀನು ದಳಗತಿಯೊಳಗ ಧ್ಯಾನ ಸ್ಥಿತಿಯೊಳಗೆ ಕುಂತ್ರ ಅಲ್ಲಿ ಹಸಿವೆ ಅನ್ನೋದು ಬರುವುದಿಲ್ಲ. ಮನಸ್ಸು ಶಾಂತ ಆಗ್ತದ. ಮನಸ್ಸು ಶಾಂತ ಆದಾಗ ನಮಗೆ ಹಸಿವೆ ತೃಷೆ ಅಡಗತದ. ಅಲ್ಲಿ ಪರಮಾತ್ಮನ ಚಿಂತನೆ ಮಾಡಿದೇವೆ ಅಂದ್ರೆ ಅಲ್ಲಿ ಮನಸ್ಸು ಶಾಂತವಾದದ್ದು. ಅದು ಎಂಥದದ, ಬಂದ ಸುಖ ಹೋಗುವುದಿಲ್ಲ, ಹೋದ ದುಃಖ ಮರಳಿ ಬರುವುದಿಲ್ಲ. ಅಂತ ಸುಖಕ್ಕಾಗಿ ಹಾತೊರಿಬೇಕಲ್ಲ. ಈ ಇಂದ್ರಿಯಗಳ ಚಪಲತೆಗಾಗಿ ಯಾಕೆ ಹಾತೊರಿತಿದಿ ಅಂತ ಕ್ರೋಧಗಳಲ್ಲಿ ಸಿಟ್ಟು ಮಾಡು ನೀನು. ಯಾಕೆ ಇದು ಈ ಇಂದ್ರಿಯ ಸ್ವಭಾವದ, ಅದಕ್ಕೆ ಹರಿದಾಡಿ ಹೋಗುವುದು. ಅದಕ್ಕೆ ಇಂಥ ಎಲ್ಲ ಮೋಹ ಕಾಮ ಕ್ರೋಧ ಇದನ್ನು ಬಿಡು. ಮೋಹ ಎದರಲ್ಲಿ ಬೇಕು, ಗುರುಲಿಂಗ ಜಂಗಮದಲ್ಲಿ. ಕಾಮ ಕ್ರೋಧ ಮೋಹ ಲೋಭ ಅಂದ್ರೆ ಲೋಭ ಎದರಲ್ಲಿ, ಗುರುಲಿಂಗ ಲೋಭತನ ಮಾಡು. ಈ ದುಡ್ಡಿನಲ್ಲಿ ಪ್ರಪಂಚದಲ್ಲಿ ಸಂಸಾರದಲ್ಲಿ ಬಿಡು. ಏನು ಆ ಪರಮಾತ್ಮನ ಕಾಣುವಲ್ಲಿ ಸತ್ಪುರುಷರ ಸಂಘದಲ್ಲಿ ಗುರು ಪ್ರಸಾದದಲ್ಲಿ ಪಾದೋದಕ ಪ್ರಸಾದದಲ್ಲಿ ಮಾಡು. ನೀನು ಅಂತ ಅವಿಮುಕ್ತ ಕ್ಷೇತ್ರ ಸೇರ್ಬೇಕಾದ್ರೆ ಇಂಥದ್ದು ಮಾಡು. ಇಂಥದ್ದು ಮಾಡಿನೇ ಎಂಥವ್ರು ಮಹಾದೇವಿ ಅಕ್ಕಂಗಳು ಬೂದಿಯ ಬಳಿದು ಕಸ ಬಳಿದು ಕಡಿಗಿಕ್ಕೆ ಹೋದ ದಾರಿ ನೋಡು. ಎಲ್ಲ ದಾರಿಯನ್ನು ಹಸನ ಮಾಡ್ಕೋತ ಹೋದ್ರು. ಎಂತಿಂಥ ದುಷ್ಕರ್ಮಿಗಳು ಭೇಟಿಯಾದ್ರು. ಕಾಮ ಅದಕ್ಕೆ ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ನಾನು ಚೆನ್ನಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನು ಒಯ್ಯುತ್ತೇನೆ. ನೋಡ್ರಿ ಎಂಥ ಮಹಾತ್ಮರಲ್ಲಿ. ಅದಕ್ಕೆ ಇಂಥ ಮಹಾತ್ಮರ ಸನ್ನಿಕರ್ಷದಿಂದ ನಾವು ದರ್ಶನದಿಂದನೇ ಪುನೀತರಾಗಬೇಕಾಗಿದೆ. ಯಾಕಂದ್ರೆ ಇದು ಅಜ್ಞಾನ ವಶಾತ್ ಬರೀ ತನ್ನ ಚಪಲತೆಗೆ ಹೋಗ್ತದೆ. ಈ ಚಪಲತೆ ಬಿಟ್ಟು ಮಹಾತ್ಮರ ಸಂಘದಲ್ಲಿ ಬರಬೇಕಾಗಿದೆ. ಅದಕ್ಕೆ ನನ್ನೊಳಗೆ ಅದ ವೈರಿಗಳು. ಯಾಕೆ ಇದಕ್ಕೆ ಹೋಗದಂಗೆ ಮಾಡ್ತಾವ, ಆತಂಕ ಮಾಡ್ತಾವ. ಹೊರಗೆ ಯಾರು ವೈರಿಗಳೇ ಇಲ್ಲ, ಹೊರಗೆ ಏನೂ ಇಲ್ಲ. ಹೊರಗೆಲ್ಲ ಜಗತ್ತು ವಿಸ್ತಾರದ ಪರಮಾತ್ಮ ಎಲ್ಲನೂ ಇಟ್ಟಾನ. ಅದರೊಳಗನೆ ಇದ್ದುಕೊಂಡು ಕಾಮ ಕ್ರೋಧ ಲೋಭ ಮೋಹ ಅನ್ನುವಂಥದ್ದು ಮರೆತಾಗ ಅದಕ್ಕೆ ಈ ಅದು ಹೇಳಿದ್ರಲ್ಲ, ಅದೇ ನಿನಗೆ ಕೋಪದಿಂದ ಮೋಹ ಉಂಟಾಗ್ತದ, ಮೋಹದಿಂದ ನೆನಪು ಹೋಗ್ತದ, ನೆನಪು ನಾಶ ಆಯ್ತಂದ್ರೆ ವಿವೇಚನ ಶಕ್ತಿ, ವಿಚಾರ ಮಾಡ್ಲಿಕ್ಕೆ ಶಕ್ತಿನೇ ಉಳಿದಲ್ರಿ. ನೋಡ್ರಿ ದುಃಖ ಬಂದಾಗ ಏನೇನು ಆಲೋಚನೆ ಸುಮ್ಮನೆ ವಿಚಾರ ಬರ್ತಾವ. ಅದೇ ವಿಚಾರನೆ ಈ ಸತ್ಸಂಗದತ್ತ ಪರಮಾತ್ಮನ ತನ್ನ ಶಾಂತಿ ನಿಕೇತದ ಹತ್ತು ಹೋದ್ರೆ ಅದು ಎಷ್ಟೊಂದು ಶಾಂತ ಸ್ವಭಾವದಾಗ ಅನಂತ ವಿಚಾರ ಮೂಡ್ತಾವ. ಅದಕ್ಕೆ ಏಕಾಂತ ವಾಸ ಅಂದ್ರು. ಎಷ್ಟು ನಾವು ಏಕಾಂತ ಇರ್ಲಾಕ ಪ್ರಯತ್ನ ಮಾಡ್ಬೇಕು. ನಮ್ಗೆ ಇದೇ ಒಂದು ಕೊರತೆ ರೀ, ಏಕಾಂತ ಜಾಸ್ತಿ ಇರುದಿಲ್ಲ. ಎಲ್ಲಿ ತನ ನಾವು ಹೊರಗೆ ವ್ಯವಹಾರ ಹೋಗ್ತದ ಮನಸ್ಸ, ಅದು ಒಳಗೆ ಹೋಗ್ಬೇಕಾಗ್ಯದ. ಒಳಗೆ ಹೋಗ್ಬೇಕಾದ್ರೆ ಒಳಗಿನ ವೈರಿಗಳನ್ನ ಕಡಿದು ತೆಗಿಬೇಕು ನೋಡ್ರಿ. ಅದಕ್ಕೆ ನೋಡ್ರಿ, ಗುಣ ಸಂಪಾದನೆ ಮಾಡುವನ್ನಕ್ಕರ ಕಾಮದ ಒಡಲು ಕ್ರೋಧದ ಗೊತ್ತು
ಲೋಭದ ಈಕೆ, ಮೋಹದ ಮಂದಿರ, ಮದದ ಆವರಣ, ಮಚ್ಚರದ ಹೊದಿಕೆ, ಈ ಭಾವ ಅರಿತಲ್ಲದೆ ಚೆನ್ನ ಮಲ್ಲಿಕಾರ್ಜುನನ ಅರಿವುದಕ್ಕೆ ಎಂಬಿಲ್ಲ ಎಲೆ ಹಣ್ಣಗಳಿರ. ಅಲ್ಲಿ ಏನು ಕಾಡಾಕತ್ತಾರ ನೋಡ್ರಿ ಹೋಗುವಾಗ, ಅಬಲೆ ಹೆಣ್ಣು ಮಗಳಂತ ತಿಳ್ಕೊಂಡ್ರು. ಆಕಿಯ ಎಂಥ ಸಕಲಾರ್ಥ ಸಿದ್ಧಿ ಪಡಿಲಾಕ್ ಹೋದಂತ ಮಹಾತ್ಮಳು. ಆದ್ರ ನಮ್ಮಂತ ಅಧ್ಯಯನ ಜೀವಿಗಳಿಗೆ ಗೊತ್ತಾಗುದಿಲ್ಲ ಎಷ್ಟು ಕಾಟ ಕೊಟ್ರು. ಅವಾಗ ಕಾಟ ಕೊಡುವಾಗ ಹೇಳ್ತಾಳ, ಈ ಗುಣ ಸಂಪಾದನೆ ಮಾಡಬೇಕು, ನಾವು ಹೋಗಬೇಕು, ಮುಕ್ತಿ ಸೋಪಾನಕ್ಕೆ ಹೋಗ್ಬೇಕಾದ್ರ ಈ ತನುವಿನ ಅಭಿಮಾನ ಬಿಡಬೇಕು, ತನುವಿನಲ್ಲಿ ನಿರ್ಮೋಹ ಇರಬೇಕು, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ. ಹಿಂಗೆ ಇದ್ದಾಗ ಆಗ್ತದ ಅನ್ನುವಂಥದ್ದು ಅಕ್ಕಮಾದೇವಿ ಅಕ್ಕ ಜಗತ್ತಿಗೆ ಅಕ್ಕನಾಗಿ ತೋರಿಸಿಲ್ಲ ನೋಡ್ರಿ. ಅದಕ್ಕೆ ಗುಣ ಸಂಪಾದನೆ ಮಾಡಬೇಕಾದ್ರೆ, ದೈವಿ ಗುಣ ಬರಬೇಕಾದ್ರೆ, ಕಾಮದ ಒಡಲು, ಈ ಒಡಲು ಏನು ಶರೀರದ ಕಾಮಕ್ಕಾಗಿ ಬರೇ ಕಾಮ ಬೇಕು 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 ಅನ್ನುವಂಥ ಒಡಲನ್ನ ತ್ಯಜಿಸ್ಬೇಕಾಗಿದೆ. ಮತ್ತು ಕ್ರೋಧದ ಗೊತ್ತು, ಕ್ರೋಧ ನಮ್ಮನ್ನೇ ಸುಡುತ್ತದೆ ಅನ್ನೋದು ಗೊತ್ತು ಮಾಡ್ಕೋಬೇಕು. ಯಾಕ ತನ್ನ ಅದೌನ್ನತಿಗೆ ಒಯ್ತದ, ಇದು ತನ್ನ ವೈರಿ ಆಗ್ಯದ. ಇದು ಕ್ರೋಧದ ಒತ್ತು ತಿಳ್ಕೊಬೇಕಂದ್ರೆ ಲೋಭದ ಈಕೆ, ಲೋಭ ಅನ್ನೋದು ಈಕೆ ಆಗ್ಯದ್ರಿ. ಏನು ಈಕೆ ಗಳಿಸಿಟ್ಟು ಹೋಗಿವೆ ಅಂದ್ರು ಇದು ನಮ್ಮ ಸಂಗಡ ಬರುವುದಿಲ್ಲ. ಅದು ಲೋಭತನ ಮಾಡಿ ಮಾಡಿ ನಾವು ಏನಾಗ್ಯದಂದ್ರೆ ಮತ್ತೆ ಪುನಃ ಇದಕ್ಕೆ ಬರಬೇಕು. ಅದಕ್ಕೆ ಈ ಲೋಭ ಮಾಡಿದವರು ಯಾರು ಹೋಗುವಾಗ ಒಯ್ಯುವುದಿಲ್ಲ, ಬರುವಾಗ ತರುವುದಿಲ್ಲ. ಈ ಲೋಭದ ಈಕೆ ಅಂದ್ಬಿಟ್ರು ನೋಡ್ರಿ ಅವ್ರು. ಅದಕ್ಕೆ ಮೋಹದ ಮಂದಿರ, ಈ ಮಂದಿರ ಏನಾಗ್ಯದಂದ್ರೆ ಪರಮಾತ್ಮನ ಇರುವಿಕೆಯ ಮಂದಿರ. ಒಳಗೇನದ ಚೇತನದ. ಆದ್ರೆ ನಾವು ಏನು ಇರಿಸಿಕೊಂಡಿವಿ ಅಂದ್ರೆ ಮೋಹ. ನಾನು, ನನ್ನದು, ಅಪ್ಪ ಅವ್ವ ಮಕ್ಕಳು, ಇಂಥ ಎಲ್ಲ ಏನು ಪ್ರೀತಿ ಅನ್ನೋದು ಇದೇ ಮೋಹನೇ. ಪ್ರೀತಿನೇ ಮೋಹ ಆಗಿ ಕುಂತದ. ಅದೇ ಪ್ರೀತಿನೇ ಪರಮಾತ್ಮನಲ್ಲಿಟ್ಟಾಗ ಮೋಹ ಹೋಗಿ ಭಕ್ತಿ ಆಗ್ತದ. ಅದಕ್ಕೆ ಇಂಥದ್ದು ಮಾಡಂತ ಹೇಳಿದ್ರು ನೋಡ್ರಿ ಅಕ್ಕಮಹಾದೇವಿ. ಇನ್ನು ಮದದ ಆವರಣ, ಬಚ್ಚಿಬಿಟ್ಟದ ಮದ. ನಾನೇ ಶ್ರೇಷ್ಠ, ಈ ಜಗತ್ತಿನೊಳಗೆ ನನ್ನಂಥವ್ರು ಯಾರೂ ಇಲ್ಲ. ಕುಲ ಮದ, ರೂಪ ಮದ, ಯೌವನ ಮದ, ರಾಜ್ಯ ಮದ, ಸೇವಕ ಮದ, ಇದೆಲ್ಲ ಮದಗಳು ತುಂಬಿ ಕುಂತಾವ. ಅದಕ್ಕೆ ಇಂಥ ಮದದ ಆವರಣ ಸರಿಸ್ಬೇಕಲ್ರಿ. ಪರದೆ ಹಚ್ಚಿ ಕುಂತದ. ಮದದ ಆವರಣ ಸರಿಸಿದಾಗ ಮಾತ್ರ ಅಮೋಘವಾದಂಥ ಚೈತನ್ಯದ ಪ್ರತೀಕ ಕಾಣ್ತದೆ. ಅದಕ್ಕೆ ಇಂಥ ಮದದ ಆವರಣದ ಏನು ಮಚ್ಚರದ ಹೊದಿಕೆ ಅದನ್ನೂ ಹೊಚ್ಚಿ ಕುಂತದ್ರಿ. ಮುಂದೆ ಇದ್ದ ವಸ್ತು ಇದ್ದದ್ದು ತೋರ್ಲಾರ್ದಂಗೆ ಮಾಡಿಬಿಟ್ಟದ್ರಿ ಇದು. ಹೊಟ್ಟೆ ಕಿಚ್ಚು ಏನು ನನ್ನಂತೆ ಮತ್ತೊಬ್ಬರು ಆಗಬಾರದು ಅನ್ನುವಂಥ ಮತ್ಸರ ಭಾವನೆ, ಹೊಟ್ಟೆ ಕಿಚ್ಚು ಭಾವನೆ, ಇಂತಹ ಭಾವನೆಗಳು ಅಳಿದಾಗ ಮಾತ್ರ ನಿನ್ನ ಸುಖದ ಸುಪತ್ತಿಗೆಯಲ್ಲಿ ಕುಂದಿರ್ತೆ ಅಂತ ಮಹಾತ್ಮರ ಇಷ್ಟ ತಿಳಿಸಿ ಹೊಂಟಾರ ನೋಡ್ರಿ ನಮಗ. ಅದಕ್ಕೆ ಏನು ಆ ಚೈತನ್ಯದ ಪ್ರತೀಕ ತಿಳಿಬೇಕಾದ್ರೆ ಇದು ಇಲ್ಲದೆ ಇಂಬಿಲ್ಲ ಎಲೆ ಹಣ್ಣುಗಳಿರೋ ಒಳಗೆ ಎಲ್ಲಿ ಇಂಬಬೇಕ್ರಿ. ಎಲ್ಲ ಇಂಥವೆಲ್ಲ ಕಚಕಡ್ಡಿ ತುಂಬಿಕೊಂಡಾಗ ಒಳ್ಳೆಯ ವಸ್ತು ಹಾಕಲಾಕ ಅಲ್ಲಿ ಇಂಬಿಲ್ಲ. ಅದಕ್ಕೆ ಇವು ತೆಗೆದಾಗ ಮಾತ್ರ ಅಲ್ಲಿ ಇಂಬುಗೊಂಡು ಆ ಚೈತನ್ಯದ ಪ್ರತೀಕ ಕಾಣ್ತದ. ಅದಕ್ಕೆ ಇಂಥ ಕಾಮಾದಿಗಳನ್ನು ಜಯಿಸಿದ ಮಾತ್ರ, ಕಾಮ, ಕ್ರೋಧ, ಲೋಭ, ಮದ ಇವೇನದವಲ್ಲ ಅರಿಷಡ್ ವರ್ಗಗಳಂದ್ರೆ 6 ವರ್ಗಗಳು. ಇವು 6 ನಮಗ ಸುವಿಚಾರ ಮಾರ್ಗಕ್ಕೆ ಹೋಗದಂಗೆ ಮಾಡ್ಯಾವ್ರಿ. ಅದಕ್ಕಿಂತ ಸುವಿಚಾರ ಮಾರ್ಗಕ್ಕೆ ಹೋಗದಂಗೆ ಮಾಡ್ಯಾವಂದ್ರೆ ಅವಕ್ಕನ್ನ ಸರಿಸ್ಕೊತ ಹೋಗ್ಬೇಕಲ್ಲ. ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು. ನೋಡ್ರಿ ಅವಕ್ಕೆ ಹೇಳ್ತಾಳಂತ ಅಕ್ಕಮಹಾದೇವಿ, ನೀವು ನಿಂದ್ರಿ, ನೀವೇನು ನನಗೆ ಹಿಂಗ, ನಾ ಎಲ್ಲಿಗೆ ಹೊಂಟೀನಿ, ಮೊದಲು ಚೆನ್ನ ಮಲ್ಲಿಕಾರ್ಜುನನ ಕಾಣಾಕ್ ಹೊಂಟೀನಿ, ಅವಸರದ ಓಲೆ ಒಯ್ಯಾಕತ್ತೀನಿ. ಏನು ನಾನು ನೀನು ನಿನ್ನೊಳಗೆ ಅಡಕಾಗಬೇಕಾಗ್ಯದ, ನಿನ್ನ ಕಾಣಬೇಕಾಗ್ಯದ ಅನ್ನುವಂಥ ಆತುರತೆ ಇದ್ದಾಗ ಮಾತ್ರ ನಮಗೂ ಇಂಥದ್ದು ಆಗ್ತದಂತ ಮಹಾತ್ಮರು ಅನೇಕ ಉಪದೇಶ ಕೊಡಾಕತ್ತಾರ. ಅದಕ್ಕೆ ಅಂದ್ರ ಉಪದೇಶ ಅಂದ್ರೆ ಆ ಆತ್ಮ ಚೈತನ್ಯ ನೀನು ಒಳಗದ, ಅದರ ನಿಲುವು ನೀ ಅರಿಲಾರ್ದಂಗಾಗ್ಯದ. ಯಾಕೆ ಇಂಥ ಅರಿಷಡ್ ವರ್ಗಗಳು ನಿನಗೆ ಆತಂಕ ಆಗಕತ್ತೇವ. ಅದಕ್ಕೆ ಇಂಥ ಕೋಪ ತಾಪವನ್ನು ಬಿಟ್ಟಾಗ ಮಾತ್ರ ವಿವೇಚನಾ ಶಕ್ತಿ ಬರ್ತದ್ರಿ. ಎಲ್ಲ ಕಚಕಡ್ಡಿ ತೆಗ್ದಾಗ ಮಾತ್ರ ಅಲ್ಲಿ ಏನಾದರೂ ಹೆಂಗೆ ಹಾಕಾಕ ಬರ್ತದ. ಏನು ಒಂದು ಬಾಟ್ಲಿ ಅದಂದ್ರೆ ನೋಡ್ರಿ, ಅದ್ರೊಳಗೆ ನೀರು ತುಂಬಿತ್ತವ್ ತೆಗೆದು ಮತ್ತೆ ಅದ್ರೊಳಗೆ ಬೇರೆ ಎಣ್ಣೆ ಹಾಕ್ಬೇಕಿಲ್ಲ, ಎಣ್ಣೆ ತೆಗೆದು ಏನಾರ ಅದು ಖಾಲಿ ಮಾಡಿದಾಗ ಮತ್ತೊಂದು ವಸ್ತು ಹಾಕಕ್ಕೆ ಬರ್ತದೆ. ಅದ್ರೊಳಗೆ ಹಾಕಿದ್ರೆ ಅದು ಎಲ್ಲ ಕಲ್ತು ಅದು ಒಳ್ಳೇದಾಗುವುದಿಲ್ಲ, ಅದು ನಮಗೆ ರಸಹೀನ ಆಗ್ತದೆ. ಅದಕ್ಕೆ ಅಂಥ ರಸಹೀನ ಸ್ಥಿತಿ ನಮ್ಮ ಅಧೋಗತಿಗೆ ಒಯ್ಯುವಂಥ ಷಡ್ ವರ್ಗವನ್ನು ಕಳೆದು ಉಳಿದಾಗ ಮಾತ್ರ ಅಲ್ಲಿ ಮುಂದೆ ಏನದಂದ್ರೆ ಅದೇ ಚೈತನ್ಯದ ಪ್ರತೀಕ, ಸುಖದ ಸೋಪಾನ. ಅಂತ ಸುಖದ ಸುಪ್ಪತ್ತಿಗೆಯಲ್ಲಿ ನಾವು ಇರಬೇಕು, ಸದಾ ಆನಂದ ಸ್ವರೂಪ ಇರಬೇಕು. ಸುಖ ಬೇಡ್ತೀವಿ, ಎಲ್ಲಿ ಬೇಡಕತ್ತೀವಿ? ಈ ದುಃಖ ಮಿಶ್ರಿತವಾದ ಪ್ರಪಂಚದಲ್ಲಿ ಬೇಡಕತ್ತೀವಿ. ಪ್ರಪಂಚದಾಗಂದಾಗ ಇವೆಲ್ಲ ಇದ್ದುವೆ ನೋಡ್ರಿ. ಅದಕ್ಕೆ ಇಂಥ ವ್ಯಾವಹಾರಿಕ ಜ್ಞಾನವನ್ನು ಬಿಟ್ಟಾಗ ಲೌಕಿಕದಾಗ ಏನದು ಸುಖ ಇಲ್ಲ. ಇದು ಕ್ಷಣಂ ಚಿತ್ತಂ ಕ್ಷಣಂ ಮಿತ್ತಂ ಕ್ಷಣಂ ಜೀವಿತಂ ಮಾವಹ ಯಮಶ್ಯ ಕರುಣಂ ತಸ್ಮಾತ್ ಜಾಗ್ರತಾ ಜಾಗೃತ. ಒಂದು ಕ್ಷಣದಾಗಿ ಜೀವನ ಯಾವಾಗ ಹೋಗ್ತದ ಗೊತ್ತಿಲ್ಲ. ಸಂಪತ್ತನೂ ಕ್ಷಣಿಕದ, ನಿನ್ನ ಜೀವನನೂ ಕ್ಷಣಿಕದ. ಅದಕ್ಕೆ ಈ ಕ್ಷಣಿಕ ಎಷ್ಟು ಆಯುಷ್ಯ ಸ್ವಲ್ಪದ ತಿಳ್ಕೊಳ್ಳೋದು ಭಾಳ. ಅದಕ್ಕಿಂಥದ್ದು ತಿಳ್ಕೊಬೇಕಾದ್ರೆ ಇಂಥ ರಿಷರ್ಗದ ವರ್ಗದ
ಗುರುತು ತಿಳಿದಾಗ ಮಾತ್ರ ಮೊದಲು ಗುರುತಾಗ್ಬೇಕ್ರಿ ನಮಗ. ಅದಕ್ಕ ವಿವೇಕ ಬೇಕಂತ ಹೇಳ್ತಾರ. ವಿವೇಕ ಶೂನ್ಯ ಆದ್ರೆ ಏನು ಮಾಡಕ್ಕಾಗುದಿಲ್ಲ. ವಿವೇಕ ಜಾಗ್ರ ಇದ್ರ, ವಿಶೇಷ ವಿವೇಕವಿದ್ರನೇ ನಮಗ್ ಇದ್ರ ಗೊತ್ತಾಗ್ತದ ಏನು ನಾವು ಎಲ್ಲಿ ತಪ್ಪಾಕತ್ತೀವಿ ಅನ್ನೋದು. ಒಳಗಿರುವಂತ ವೈರಿಗಳನ್ನು ತೆಗಿಬೇಕಲ್ಲ. ಇವರೆಲ್ಲ ಕಳ್ಳರಾಗಿ ಕೂಡ ಕುಂತಾರ. ಆ ಕಳ್ಳರನ್ನ ಸರಿಸ್ಬೇಕಾದ್ರೆ ನಾವು ಇದು ವಿವೇಕ ಜಾಗ್ರ ಆಗ್ಬೇಕು. ಅದಕ್ಕೆ ವಿವೇಕ ಅಂದ್ರೆ ಏನು, ಇದು ಅಸತ್ಯ ಯಾವುದದ, ದುಃಖ ಯಾವುದದ, ಅಶುಚಿ ಯಾವುದದ ಅಂತ ತಿಳಿದಾಗ, ಇದನ್ನು ತೆಗೆದಾಗ ಸುಖ ಸ್ವರೂಪ ಯಾವುದರಿಂದ ಆಗ್ತದ. ಅನಾತ್ಮ ವರ್ಗವನ್ನು ತ್ಯಜಿಸಿದಾಗ ಹೆಂಗ ಹಸನ ಮಾಡ್ಬೇಕಾದ್ರೆ ಹಳ್ಳಿ ಯಾವುದು ಜ್ವಾಳ ಯಾವುದು ಅಂತ ಗೊತ್ತಿದ್ರೆ ತೆಗಿಬೇಕು. ಇರ್ಲಿಕ್ಕಂದ್ರೆ ಮಂಗನ ಕೈಯಾಗ ಮಾಣಿಕೆ ಕೊಟ್ಟಂಗೆ ಆಗ್ತದೆ. ಅವೆಲ್ಲ ತಗ ಒಯ್ದು ತಿಪ್ಪಿ ಚೆಲ್ಲಿ ಬರೋರದೀವಿ ನಾವು. ಅದಕ್ಕೆ ವ್ಯವಹಾರಿಕ ಜ್ಞಾನದೊಳಗೂ ವಿವೇಕ ಇದ್ರನೇ ಕಸ ತೆಗೆದು ಧಾನ್ಯವನ್ನು ಹೆಂಗೆ ಸಂಪಾದಿಸಿ ಇಡ್ತೀವೋ ಹಂಗ ಈ ಕಸ ಕಡ್ಡಿಗಳನ್ನು ತೆಗೆದು ಈ ಅರಿಷರ್ಗದ ವೃತ್ತರ ಬಹುಬಾದಿ ಜನ್ಮದಿಂದ ಕಾಡ್ಕೊಂತ ಬಂದವಲ್ಲ, ಈ ಜನ್ಮದೊಳಗೆ ವಿವೇಕ ಉದಯ ಮಾಡಿಕೊಂಡು ಸತ್ಪುರುಷರಿಂದ ಇದೇ ವಿವೇಕನೇ ಬೋಧಿಸ್ತಾರೆ ಮಹಾತ್ಮರು. ನಿನ್ನ ಘನಸ್ವರೂಪವನ್ನು ತಿಳಿಬೇಕಾದ್ರೆ ಇದು ಎಲ್ಲವನ್ನು ತೆಗೆಸಬೇಕಾಗಿದೆ. ಅದಕ್ಕಿಂತ ಕಾಮಾದಿ ವೃತ್ತಿಗಳನ್ನು ತೆಗೆದಾಗ ಮಾತ್ರ ನಮಗ ಏನು ಒಂದು ಸುಖದ ಚೇತನದ ಸ್ವರೂಪ ನಮಗೆ ತಿಳಿತದ. ಯಥಾರ್ಥ ಜ್ಞಾನ ಆಗ್ಬೇಕಾದ್ರೆ ಮೇಲಿನ ಎಲ್ಲ ತೆಗಿಬೇಕು ನೋಡ್ರಿ. ಇಕ್ಕಿ ಲೋಭದ ಇಕ್ಕಿ ಮೋಹದ ಮಂದಿರ ಸ್ವಯಂ ದೇಗುಲಾಗಬೇಕು. ಸ್ವಸ್ವರೂಪಾಕಾರ ಆಗಬೇಕಾದ್ರೆ ಮೋಹ ತೆಗಿಬೇಕ್ರಿ. ಇದು ಮೋಹನೇ ನಮಗೆ ಅಧೋಗತಿಗೆ ಒಯ್ತದ. ನೀರು ಹೆಂಗೆ ಹರಿವು ಸ್ವಭಾವದ ಹಂಗೆ ಒಂದರಿಂದ ಒಂದು ಹರಿದೇ ಇದ್ರಿ ಇದಕ್ಕೆ ಸಾಕನ್ಸಿಲ್ಲ. ಅದಕ್ಕೆ ಇಂಥವನ್ನು ತೆಗೆದಾಗ ಮಾತ್ರ ನಮಗೊಂದು ಸುಖದ ಚೈತನ್ಯದ ಪ್ರತೀಕ ತಿಳಿತಂದ್ರೆ ನಮ್ಮಂಥ ಶ್ರೀಮಂತರಿಲ್ಲ, ಆನಂದ ಘನ. ಅದಕ್ಕೆ ಅಂಥ ಸ್ವರೂಪ ತಿಳ್ಕೋಬೇಕಾದ್ರೆ ಇಂಥ ಮಹಾತ್ಮರು ಹೋದಂಥ ನಿಟ್ಟಿನಲ್ಲಿ ನಾವು ಸ್ವಲ್ಪ 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 ಸ್ಮರಿಸುತ್ತಾ ಹೋದಾಗ ನಮಗಂಥ ದಿವ್ಯ ಚೇತನದ ಗುರುತು ಗೊತ್ತಾಯ್ತು ಅಂದ್ರೆ ಮುಂದೆ ಏನೂ ಇಲ್ರಿ. ದಾರಿ ತಲುಪಿದೇವಂದ್ರೆ ಮುಗೀತು. ದಾರಿ ಒಳಗೆ ಕಲ್ಲು ಮುಳ್ಳು ಎಲ್ಲ ತಕ್ಕೋತ್ ಸರ್ಸ್ಕೋತ್ ನಾವು ತಕ್ಕೋತಂದ್ರೆ ಅಷ್ಟು ಆಯ್ಕೋತ ಆಗುದಿಲ್ಲ. ಗುಡ್ಡಕ್ಕೆ ಚರ್ಮ ಹಾಕೋದು ಆಗುವುದಿಲ್ಲ. ಹೆಂಗೆ ನಮ್ಮ ಕಾಲಿಗೆ ರಕ್ಷಣೆ ಮಾಡ್ಕೋತೀವೋ ಹಂಗೆ ನಮ್ಮನ್ನು ರಕ್ಷಣೆ ಮಾಡ್ಬೇಕಾದ್ರೆ ಇವೆಲ್ಲ ಸುತ್ತಮುತ್ತಿನ ಅರಿಷಡ್ ವರ್ಗವನ್ನು ಸರಿಸಿದಾಗ ಮಾತ್ರ ಆಗ್ತದ ಅಂಥೇಳಿ ನನ್ನೆರಡು ಇವು ತೊದಲು ನುಡಿಗಳನ್ನು ಗುರುಪಾದಕ್ಕೆ ಅರ್ಪಣೆ ಮಾಡಿ ಇಲ್ಲಿ ಮಾತಿಗೆ ವಿರಾಮ. ಮುಂದಿನ ವಿಷಯವನ್ನು ಇದಕ್ಕೆ ಅನಂತ ರೂಪದಿಂದ ಉದಾಹರಣೆ ಕೊಟ್ಟು ಮಹಾತ್ಮರು ಹೇಳೋರು ಅದಾರ. ಇವತ್ತು ಪೂಜ್ಯ ಅಪ್ಪಗಳು ಮಾತಾಡ್ತೀವಿ ಅಂದಾರ ಎಲ್ಲರಪ್ಪರು. ಅವರಿಂದ ನಾವು ವಿಶೇಷ ಜ್ಞಾನ ತಿಳ್ಕೊಳ್ಳೋಮಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ. ನಮಸ್ಕಾರ. ಅವ್ರ ಅಪ್ಪರು ಇವತ್ತು ಮಾತಾಡ್ತೀವಿ ಅಂದಿದ್ದಾರೆ ನೋಡ್ರಿ. ಹಲೋ ರೀ. ನೋಡ್ರಿ. ಹಾ ನೋಡಮ್ ನಿಂದ್ರಿ. ಬಂದಾರ ಅಪ್ಪಾರ. ನಮಸ್ಕಾರ ಅಪ್ಪಾರ. ನಮಸ್ಕಾರಪ್ಪ. ಹೇಳ್ರಿ. ಇವತ್ತು ನೀನ್ ಹೇಳ್ತಂದ್ರಿ. ಓಂ ನಮ ಶಿವಾಯ ಅಮ್ಮರ. ಓಂ ನಮ ಶಿವಾಯ. ಹೋಗ್ಯಾರ್ರಿ ಅಮ್ಮರ. ಹಾ ರೀ. ಅವ್ರ ಹೊರ ಹೋಗ್ಯಾರ್ರಿ, ನಾವ್ ಕೇಳಕತ್ತಿದೇವ್ರಿ. ಹೌದ್ರಿ. ಶಶಿಕಲಾನವ್ರು ಅದಾರ ನೋಡ್ರಿ. ಅವರ ಸ್ವಲ್ಪ ಮಾತಾಡ್ತಾರ. ಮತ್ತೆ ಇವ್ರು ನಮ್ಮ ಬೀದರಮ್ಮವ್ರ ಅದಾರಲ್ರಿ. ಬೀದರಮ್ಮರ ನೋಡ್ರಿ ಅದಾರ್ರಿ ಬೀದರಮ್ಮರ. ನೀವೊಂದು 5 ನಿಮಿಷ ಮಾತಾಡ್ರಿ. ಮತ್ ಮುಂದೆ ಯಾರು ಮಾತಾಡ್ತಾರ ವಿಚಾರವನ್ನು. ಯಾರು ಮಾತಾಡ್ತಾರ? ಮಾತಾಡ್ಲಿ. ಹ್ಞೂನ್ರಿ ಅವರು. ಹ್ಞೂ ಮಾತಾಡ್ರಿ. ಬಂದಿಲ್ರಿ ನೆಲ್ರತ್ತೀರಿ. ವಾಗೀಶರು ಗೀತೋತ್ತಮ ವೇದಾಂತಾಚಾರ್ಯ ಅನಂತ ಶ್ರೀ ವಿಭೂಷಿತ ಅನಂತ ಗುಣಗಳ ಕಲ್ಯಾಣ ಸಮನ್ವಿತರಾದ ಪರಮ ಪೂಜ್ಯ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ. ಕಾಮಾದಿಗಳನ್ನು ಜಯಿಸಿಸು.
ಮಹಾತ್ಮರು ಹೆಂಗಲ್ಲ ಏನ್ ಹೇಳಕತ್ತಾರೆ ಅಂದ್ರೆ ಕಾಮ ಹ್ಯಾಂಗ ಜಯ ಮಾಡ್ಬೇಕ್ರಿ, ಅದು ತಮ್ಮ ಕೈದಾಗ್ಯದ ಅಂತಾರೆ ಮಹಾತ್ಮರು. ಚಾಕು ಹಣ್ಣು ಕೊಯ್ಲಕ್ ಬರ್ತದ, ಜೀವನು ತೋತದ್ರಿ, ಎಡ್ಡನು ಮಾಡ್ಲಿಕ್ ಬರ್ತದ, ಉಪಯೋಗ ಮಾಡ್ಕೊಂಬದ್ ಕೈದಾಗದ ಅಂತ ಹೇಳ್ತಾರ ಮಹಾತ್ಮರು. ನಾವು ದುರುಪಯೋಗ ಮಾಡ್ಕೊಂಡಿವಿ ಅಂದ್ರ ಕಾಮ ನಮಗ ಬಂಧನಕ್ ಆತದ್ರಿ. ಅದು ಸದುಪಯೋಗ ಮಾಡ್ಕೊಂಡಿವಿ ಅಂದ್ರ ಪರಮಾತ್ಮನ ಪ್ರಾಪ್ತಿ ಮಾಡ್ತದ. ಅದಕ್ಕೆ ಎಲ್ಲಿ ನಾವು ಹಚ್ಚಬೇಕು ಅದು ನಮಗ್ ಗುರುತಿಲ್ಲ. ಅದೇ ಹೇಳ್ತಾರ ಮಹಾತ್ಮರು. ನಮ್ಮ ಪ್ರಪಂಚದ ಕಡೆ ಹಚ್ಚದಿವಿ ಅಂದ್ರ ಅದೇ ಕಾಮ ಐತದ್ರಿ. ಪರಮಾತ್ಮನ ಕಡೆ ಹಚ್ಚದಿವಿ ಅಂದ್ರ ಅದೇ ನಮ್ಗ ಏನೈತದ್ರಿ, ಅದು ಪ್ರೇಮ ಐತದ. ಅದಕ್ಕ ನಮ್ಗೆ ಎಲ್ಲಿ ಹಚ್ಬೇಕು ಗುರ್ತಿಲ್ಲ ರೀ. ಅದಕ್ಕ ಮಹಾತ್ಮರು ನಮಗ್ ತಿಳಿಸ್ತಾರ, ಕಾಮ ಹೆಂಗ ಐತಂದ್ರ ಅಗ್ನಿ ಇದ್ದಂಗ ಅದ ಅಂತಾರ್ರಿ ಅವ್ರು. ಎಷ್ಟು ಕೊಟ್ರುನು ಅದಕ್ ತೃಪ್ತಿ ಇಲ್ಲ ರೀ. ನಾವ್ ಕೊಟ್ಟು ಅದಕ್ ಸಮಾಧಾನ ಮಾಡ್ಬೇಕಂತೀವಿ, ಪರಂತು ಎಷ್ಟು ಕೊಟ್ಟು ಅಷ್ಟು ವಾಸನಾನೇ ಜಾಸ್ತಿ ಐತು, ಪರಂತು ವಾಸನಾ ಕಡಿಮೆ ಆಗಂಗಿಲ್ಲ ರೀ. ನಾವು ಯಜ್ಞ ಮಾಡ್ತೀವ್ರಿ, ಹೋಮ ಮಾಡ್ತೀವಿ, ಕಟ್ಟಿಗಿ ಅದ್ರಾಗ ತುಪ್ಪ ಹಾಕ್ತಿವ್ರಿ. ಎಷ್ಟು ಕಟ್ಟಿಗೆ ಹಾಕಿದಿವಿ, ಎಷ್ಟು ತುಪ್ಪ ಹಾಕಿದಿವಿ, ಮತ್ತ ಉರಿ ಜಾಸ್ತಿನೇ ಆಗ್ತದ್ರಿ, ಪರಂತು ಉರಿ ಕಡಿಮೆ ಆಗೋದಿಲ್ಲ. ಹಂಗ ನಾವ್ ಕಾಮಗ ಕೊಟ್ಟ ತೃಪ್ತಿ ಮಾಡ್ತೀವಿ ಅಂದ್ರ ಅದು ಎಂದು ಸಾಧ್ಯ ಇಲ್ಲ. ಕೊಟ್ಟಿವಂದ್ರ ಮತ್ ಹಂಗೆ ಮನ್ಸ ಹೆಂಗದರಿ ಇದು ಅಂದ್ರ, ಕೊಟ್ಟಿವಂದ್ರ ಮತ್ ಹಂಗೆ ಬೇಡ್ತದ್ರಿ. ಒಂದ್ ಸಲ ಅದಕ್ ಕೊಟ್ಟಿವಲ್ಲ, ಮತ್ ಹೊಳ್ಳಿ ಅದೇ ಮಾಡ್ಬೇಕಂತದ್ರಿ. ಒಂದ್ ಸಲ ಚಟ ಆಯ್ತಲ್ಲ, ಅದು ಹೋಗಂಗಿಲ್ಲರಿ, ಮತ್ ಬೇಡ್ತದದು. ಮೊದ್ಲೇ ಕುಡ್ಬಾರ್ದಂತಾರ ಮಹಾತ್ಮರು. ಹೆಂಗದ ಇದು ಅಂದ್ರ ಕಾಮ ಒಂದ್ ಅಗ್ನಿ ಇದ್ದಂಗ ಐತ್ರಿ. ತುಪ್ಪ ಕಟ್ಟಿಗಿ ಎಟ್ಟ ಹಾಕದಿವಿ ಅಟ್ಟ ಉರಿ ಜಾಸ್ತಿ ಐತದಲ್ರಿ. ಹಂಗ ಎಷ್ಟ್ ಕೊಟ್ಟು ಮನ್ಸಿಗ ಅಂದ್ರ ಮತ್ತಿಟ್ ಬೇಡ್ತದ್ರಿ ಅದು. ಒಂದ್ ಸಲ ಕೊಟ್ಟಿವಿ ಅಂದ್ರ ಮತ್ತಿಟ್ ಬೇಡ್ತದ. ಅದಕ್ ಮೊದ್ಲೇ ಅದಕ್ ಕುಡಬಾರ್ದ ಅಂತಾರ್ರಿ ಅವ್ರು. ಮೊದ್ಲೇ ಕುಡಬಾರ್ದ. ಈಗ ಏನ್ ಆಗ್ಯದ್ರಿ ಹಿಂದಿನ ಸಂಸ್ಕಾರ, ನಮ್ಗ ಹಿಂದಿಂದ ಸಂಸ್ಕಾರ, ಹಿಂದಿಂದ ವಾಸನ ಬಂದಿವ್ರಿ. ಅವ್ರಂತರ ಹಿಂದಿಗ್ ಏನು ಭೋಗಸಿದಿ ಆಯ್ತಪ್ಪ, ಈಗ ಮುಂದ್ ಅದಕ್ಕ ಏನು ಮನಸ್ಸಿನಾಗ ವಾಸನ ತಯಾರ್ ಮಾಡ್ಕೋಬೇಡ. ಹಿಂದ್ ಏನ್ ಆಯ್ತು, ಈಗ ಬಹಳ ಎಚ್ಚರದಿಂದ ಇರು. ಈಗ ಮುಂದ್ ಮತ್ ಅದು ವಾಸನ ಆಯ್ತು ಅಂದ್ರ ಮತ್ ವಾಸನಾನೇ ನಮಗ್ ಜನ್ಮ ಕೊಡ್ತದ್ರಿ. ಕರ್ಮ ನಮಗ್ ಏನು ಮಾಡಂಗಿಲ್ಲ. ಕರ್ಮ ವಾಸನ ನಮಗ ಮಹಾತ್ಮರಂತರ ವಿಷಯ ಕೆಟ್ಟಿಲ್ಲ, ವಾಸನ ಕೆಟ್ಟದ ಅಂತಾರ್ರಿ. ಈಗ ಎಲ್ಲಾರ ನಾವು ಊಟ ಮಾಡಿ ಬಂದಿವ್ರಿ ಒಬ್ಬರು ಮದ್ಯಾಗಂದ್ರ, ಇನ್ನೊಬ್ಬರ ಬಳಿ ಊಟಕ್ ಹೋದೆವಂದ್ರ ಅಲ್ಲಿಂದ ನೆನಪ ಮಾಡ್ತೇವಿ, ಅದು ಅವ್ರ ಊಟ ಬಾಳ ಚಂದ ಮಾಡಿದ, ಅದ್ರಂಗ ಇದು ಆಗಿರ್ಲಿಲ್ಲ ನೋಡ್ರಿ. ಲಡ್ಡು ಅವ್ರು ಬಾಳ ಚಂದ ಮಾಡಿದ್ರು, ಇವ್ರ ಲಡ್ಡು ಬರೋಬರಿ ಆಗ್ಲಿಲ್ಲ. ಅಲ್ಲಿಂದ ವಾಸನ ಅಲ್ಲಿಂದ ನೆನಪು ಮಾಡ್ತೀವಿ, ಅದು ಉಂಡಿದ್ ಆಗೊತ್ತೇ ಹೊಲಸಾಗ ಹೋಯ್ತ್ರಿ. ಪರಂತು ಅದು ಇನ್ನ ನಮ್ ಮನ್ಸಿನಾಗ ಉಳ್ದುದು, ಅಲ್ಲಿ ನಂಗ ಇಲ್ಲ ಆಗಿಲ್ಲ ಅಂತ. ಹಂಗ ಇದು ವಾಸನ ಕೊಟ್ಟ ತೃಪ್ತಿ ಮಾಡ್ತೇವಿ ಅಂದ್ರ ಎಂದೂ ಸಾಧ್ಯ ಇಲ್ಲ ಅಂತಾರ ಮಹಾತ್ಮರು. ನಾವು ಏಟು ಕೊಟ್ರನು ಇದಕ್ಕ ಮತ್ ಬೇಡ್ತದ್ರಿ. ಅದಕ್ಕ ಮಹಾತ್ಮರ ಅಂತರ ಅತಿ ಯಾವುದು ವರ್ಜದರಿ, ಅತಿ ಅನ್ನೋದು ಕೆಟ್ಟದ. ಅದಕ್ ಮನಸ್ಸಿಗೆ ಏನ್ ಮಾಡ್ಬೇಕ್ರಿ ಅಂದ್ರ, ಮನಸ್ಸಿಗೆ ಒಟ್ಟ ವಾಸನ ಕಳ್ಕೊಬೇಕಂತಾರ ಮಹಾತ್ಮರು. ವಾಸನಾನೇ ನಮಗ್ ಜನ್ಮ ಕೊಡ್ತದ್ರಿ. ವಿಷಯಗಳು ಜನ್ಮ ಕೊಡಂಗಿಲ್ಲ, ವಾಸನ ನಮಗ್ ಜನ್ಮ ಕೊಡ್ತದ. ಅದಕ್ಕ ಇದು ವಾಸನ ಹೆಂಗ ಕಳ್ಕೊಬೇಕ್ರಿ ಅಂದ್ರ ಮಹಾತ್ಮರ ಕೃಪಾ. ಅದಕ್ಕ ದುರ್ಲಭೋ ವಿಷಯ ತ್ಯಾಗ, ದುರ್ಲಭಂ ತತ್ವದರ್ಶನಂ, ದುರ್ಲಭಂ ಸಹಜ ಅವಸ್ಥಾ, ಗುರು ಕರುಣಾವಿನ. ಇದು ನಾವು ವಾಸನ ಕಳ್ಕೋಬೇಕು ಅಂದ್ರ ಇದು ಸದ್ಗುರು ಕೃಪಾನೇ ಬೇಕ್ರಿ. ಸದ್ಗುರು ಕೃಪಾ ಇಲ್ದೆ ನಮ್ಗ ಇದು ವಾಸನ ಕಳ್ಕೊಳಕ ಸಾಧ್ಯ ಇಲ್ಲ. ಗುರು ಕೃಪಾ ಆಯ್ತಂದ್ರೆ ನಮ್ಗಿದು ದುರ್ಬಲೋ ವಿಷಯ ತ್ಯಾಗ, ಈ ವಿಷಯ ತ್ಯಾಗ ಆಗ್ಬೇಕದು ಬಹಳ ದುರ್ಲಭ ಅದರಿ. ಪರಂತು ಗುರು ಕರುಣಾವಿನ, ಇದು ಗುರು ಕರುಣ ಐತಲ್ಲ, ಈ ವಿಷಯನು ತ್ಯಾಗ ಆಯ್ತದ್ರಿ. ದುರ್ಬಲ ವಿಷಯ ತ್ಯಾಗವು, ದುರ್ಬಲಂ ತತ್ವದರ್ಶಂ, ದುರ್ಬಲಂ ಸಹಜ ಅವಸ್ಥಾ, ಗುರು ಕರುಣ. ಮಹಾತ್ಮರು ಹೇಳ್ತಾರ, ಅಪ್ಪ ನಿನಗ ಇವೆಲ್ಲ ತ್ಯಾಗ, ವಿಷಯ ತ್ಯಾಗ ಆಗಬೇಕು, ನಿನಗ್ ಸಹಜ ಅವಸ್ಥಾ ಬರ್ಬೇಕು, ನಿನಗ್ ಜ್ಞಾನ ಆಗ್ಬೇಕಂದ್ರ ಇದು ಗುರು ಕೃಪಾನೇ ಬೇಕು. ಗುರು ಕೃಪಾ ಆಗಲ್ದೆ ಆಗಂಗಿಲ್ಲ. ನಾವ್ ಸಿದ್ಧಾರೂಢ ಚರಿತ್ರೆ ಓದ್ತಿವ್ರಿ. ಸಿದ್ಧಾರೂಢ್ರ ನೋಡ್ರಿ, ಅವ್ರ ಕರುಣ ಐತ್ರಿ. ಬಂಗಾರ, ಒಂದ್ ತಾಂಬರ್ ದುಡ್ಡಿಗೆ ಬಂಗಾರ ಮಾಡಿದ್ರ ಸಿದ್ಧಾರೂಢ. ಮೂಕುನಿಗೆ ಮಾತಾಡ್ಸ್ಯಾರಿ, ಕುರುಡನಿಗೆ
ಪರ್ವತ ಏರಿ ಯಾಕ್ರಿ ಕಟ್ ಕಟ್ ಬರಾಕತ್ತ ಸ್ವಲ್ಪ. ಹಲೋ ರೀ. ಏನು ಸೌಂಡ್ ಏನಿಲ್ಲ ರೀ. ಹಾ ಆಯ್ತು ಮಾಡಿ ಯಾಕ ಕಟ್ ಕಟ್ ಬರಾಕತ್ತದ್ರಿ, ಟವರ್ ಇಲ್ಲ ಏನಾರಿ? ಹಾ ರೀ, ಇಲ್ಲರಿ ಏನ್ ಅವಾಜ್ ಇಲ್ರಿ, ಶಾಂತ. ಹಾ ಫೋನ್ ಸಮೀಪ ಇಡ್ರಿ, ಫೋನ್ ಸಮೀಪ ಇಡ್ರಿ ನೋಡ್ರಿ. ಯಾಕ ಒಟ್ಟು ಒಂದೊಂದ್ಸಲ ಕೇಳುದೇ ಇಲ್ರಿ. ಈಗ ಕೇಳಲ್ ನೋಡ್ರಿ. ಹಲೋ ಪೂರಾ ಬಂದ ಆಯ್ತ್ರಿ ಅವರ್ ಫೋನ್. ಆಯ್ತ್ರಿ ಅವರ್ ನೀವೇನ್ ಯಾಕ ಒಂದ್ ಸ್ವಲ್ಪ ಲೆಫ್ಟ್ ಆಗಿ ಮತ್ ಹೊಳ್ ಬರ್ರಿ. ಹಾ ಅಷ್ಟ್ ಮಾಡ್ರಿ. ಮಾಡಿ ಹಚ್ಲಿರಿ. ಹ್ಞೂನ್ರಿ. ಹೋಗಿ ಬರ್ರಿ, ಹೋಗಿ ಹೊಳ್ಳಿ ಬರ್ರಿ. ಈಗ ಕಟ್ ಮಾಡಿ ಬಂದೇನ್ರಿವ. ಹಾ ಹ್ಞೂನ್ರಿ ಅವ್ರ ಈಗ ಬರಾಕತ್ತದ. ಹ್ಞೂನ್ರಿ. ಹಾ ಹಲೋ ಕೇಳಲ್ ನೋಡ್ರಿ ಅವ್ರ ಯಾಕ್ರಿ. ಚಲೋ ಅದ್ರಿ ನಿಮ್ ಫೋನ್ ಆದ್ರ ಅದ ಕೇಳಲ್ ನೋಡ್ರಿ. ಗೊತ್ತಾಗ್ತದ, ಕೇಳಲ್ ನೋಡ್ರಿ. ನಾ ಮತ್ ಕಟ್ ಮಾಡಿ ಬಂದಿನ್ರಿ. ಅದ್ ಯಾಕೆ ಸ್ವಲ್ಪ ಟವರ್ದಿಂದ ಇದು ಆಲಕತ್ತದೇನಂತ ಮತ್ ಕಟ್ ಮಾಡಿ ಬಂದಿನ್ರಿವ. ಇಲ್ಲೇ ರೂಮಿನಾಗ ಇದ್ದೀನ್ರಿ ಒಳಗ. ಟವರ್ ಹಾ ಹಾ ಬರ್ಲೋಗ್ಯದ ಏನೋರಿವ. ಹಾ ಇರ್ಬೇಕ್ರಿ ಅವ್. ಹಾ ಈಗ ಕೇಳ್ಸಕತ್ತದ್ರಿ. ಅದಕ್ಕ ಮಹಾತ್ಮರು ಏನ್ ಅಂತಾರ್ರಿ ಅಂದ್ರೆ, ವಿಷಯ ಕೆಟ್ಟಿಲ್ಲ, ವಿಷಯ ವಾಸನ ಕೆಟ್ಟೈತಂತಾರಿ. ಅದಕ್ಕ ನಾವು ವಾಸನ ಬೆಳಸ್ಕೊಬಾರದ್ರಿ. ಈಗ ಏನ್ ಆಗ್ಯದ ಆಗೇತ್ರಿ. ಈಗ ಮಹಾತ್ಮರು ಹೇಳಾಕತ್ತಾರ ಅಪ್ಪಾ ಹಿಂಗ್ ನೋಡು. ಅದಕ್ಕ ಇದು ಎದಕ್ ಬಂದೈತ್ರಿ, ಇವು ಏನ್ ಮಾಡ್ತಾವ ನಮಗ್ ಪ್ರತಿಬಂಧಕ್ ಮಾಡ್ತಾವ್ರಿ. ಇವು ಪರಮಾರ್ಥ ಮಾರ್ಗಿಗೆ ನಾವ್ ಅಂತೀವಲ್ರಿ, ಬಸವಣ್ಣವ್ರು ಅದಕ್ಕೆ ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳ ಇಲ್ಲ, ಇವೆಲ್ಲಾ ಜಗಕ್ಕಿಕ್ಕಿದ ಇದಿ ಅಂತಾರೀ. ಇವು ವಿಧಿ ಅಂದ್ರೆ ಇದಿರಿ, ಇವು ಇದಿ ಇದ್ದಂಗ. ಯಾಕಂದ್ರ ನಮ್ಗೆ ಇವ್ ಪರಮಾರ್ಥ ಮಾರ್ಗಕ್ಕೆ ಪ್ರತಿಬಂಧಕ ಮಾಡ್ತವ್ರಿ. ಅದಕ್ಕೆ ಮಹಾತ್ಮರು ಪರಮಾರ್ಥವನ ಮಾರ್ಗಕ್ ನಮಗ್ ಏನ ಪ್ರತಿಬಂಧಕ ಮಾಡ್ತಾವ ಇವು ಅಂತೆ ರಾಜ ತ್ಯಾಗ ಮಾಡಿ ಹೋಗ್ಯಾರಿ. ಏನ್ ಪ್ರತಿಬಂಧಕ್ ಬರ್ತಿತ್ ಅದ ತ್ಯಾಗ ಮಾಡಿ ಹೋಗ್ಯಾರಿ ಅವ್ರು. ಅದಕ್ ನಾವ್ ತಿಳ್ಕೊಂಡಿರಿ ಅವ್ರು ಇವು ನಮ್ದವ ಅಂತ. ಅದಕ್ ಮಹಾತ್ಮರ ಅಂತಾರಪ್ಪಾ, ಇವು ಎಲ್ಲಾ ಜಗಕ್ಕಿಕ್ಕಿದ ಇದೀವ, ಇವು ಇದಿ ಅಂದ್ರ ನಮಗ್ ಇವ್ ಪ್ರತಿಬಂಧಕ ಮಾಡ್ತಾವ್ರಿ. ನಾವು ಹೊಲ ಮನಿ ರೊಕ್ಕ ರೂಪಾಯಿ ಪ್ರತಿಬಂಧಕ ಮಾಡ್ತಿದ್ದಕ್ ಇದಿ ಅಂತಾರ ಅವ್ರು. ಅದಕ್ಕೆ ಜ್ಞಾನ ರತ್ನವೆಂಬ ನಿನ್ನ ಒಡವೆ ನೀನು ಧರಿಸಿದಾದೊಡೆ ನಿನಗಿಂತ ಸಿರಿವಂತರು ಇನ್ಯಾರಿಲ್ಲ. ನಮ್ ಖರಿ ಸಂಪತ್ತಿ ಜ್ಞಾನ ರತ್ನನೇ ನಮ್ ಸಂಪತ್ತಿ ಐತ್ರಿ. ಇದು ಪ್ರಾಪ್ತಿ ಮಾಡ್ಕೋಬೇಕ್ರಿ. ಅದಕ್ ಇದು ಪ್ರಾಪ್ತಿ ಮಾಡ್ಕೋಬೇಕಂದ್ರ ಏನ್ ಮಾಡ್ಬೇಕ್ರಿ, ಪರಮಾತ್ಮ ಅದಕ್ಕೆ ಇದು ಇಂತ ಶರೀರ ನಮಗ್ ಕೊಟ್ಟನ್ರಿ. ಇದ್ರಕ್ಕಿಂತ ಕಿಮ್ಮತ್ತಿಂದ ವಸ್ತು ಗಳಸ ಸಲಕ ಈ ಶರೀರ್ ನಮಗ್ ಪರಮಾತ್ಮ ಕೊಟ್ಟ. ಅದಕ್ಕ ನಾವು ಮನೆಗ್ ತಿಜೋರಿ ತರ್ತಿವ್ರಿ. ತಿಜೋರಿ ಎದಕ್ ತರ್ತಿವ್ರಿ, ಅದ್ರಕ್ಕಿಂತ ಕಿಮ್ಮತ್ತಿನ ಸಾಮಾನ್ ಇಡಾಕ್ ತಿಜೋರಿ ತರ್ತಿವ್ರಿ. ಅಮ್ಮ ಕೇಳ್ಸ್ ಬರಾಕತ್ತದ್ರಿ? ಹಾ ಹಲೋ ರೀ ಕೇಳಸ್ತದ ಹೇಳ್ರಿ. ಹಾ ಕೇಳಿಸ್ತದ್ರಿ. ಕೇಳಸ್ತದ್ರಿ. ಕೇಳಸ್ತೈತ್ ಹೇಳ್ರಿ, ಕೇಳಸ್ತೈತ್ ಹೇಳ್ರಿ. ಹಾ ಈಗ ರೀ ಫಾಸ್ಟ್ ಕೇಳ್ತದ್ರಿ ಹೇಳ್ರಿ. ಅದು ತಿಜೋರಿ ತರ್ತಿವ್ರಿ. ತಿಜೋರಿ ಯಾಕ ತರ್ತಿವಂದ್ರ ಅದ್ರಕ್ಕಿಂತ ಕಿಮ್ಮತ್ತಿನ ಸಾಮಾನ್ ಇಡಾಕ್ ತಿಜೋರಿ ತರ್ತಿವ್ರಿ. ಒಂದ್ ಸಲ ಬಾಳ ಮಳಿ ಬರಾಕತ್ತಿತ್ರಿ. ಆಕಿ ಹೆಣ್ಮಗಳು ಏನ್ ಮಾಡಿದಳಂದ್ರ, ಕುಳ್ಳು ತೊಯ್ತಾವಂತ ಕುಳ್ಳು ತಂದಿಟ್ಳಂತ್ರಿ ತಿಜೋರಿದಾಗ. ಅವಾಗ ಗಂಡ ಎಲ್ಲೋ ಹೊರಗ್ ಹೋಗಿದ್ದನ್ರಿ, ಪ್ಯಾರಗನ್ ಚಪ್ಲಿ ಹಾಕೊಂಡ್ ಹೋಗಿದ್ದನ್, ಉಂಗಟ್ ಕಡ್ದಿತ್ತು. ಬಾಗಿಲ್ ಮುಂದ್ ಬಿಟ್ರ ನಾಯಿ ಒಯ್ತದಂತ, ಅದು ಪ್ಯಾರಗನ್ ಚಪ್ಲಿ ಉಂಗುಟ್ ಕಡ್ದಿತ್ತಂದು ತಿಜೋರಿದಾಗ ಇಟ್ಟನಂತ್ರಿ. ಅದಕ್ಕ ಮಹಾತ್ಮರು ತಿಜೋರಿದಾಗ ಕುಳ್ಳ ಚಪ್ಲಿ ಇಟ್ಟೋರಿಗಿ ಏನ್ ಅಂತಾರೀ, ಅದು ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತಿ ಅಂತಾರ. ಅವ್ರಿಗೆ ಮೂರ್ಖ ಅಂತಾರ ಮಹಾತ್ಮರು. ಅವ್ರಿಗೆ ಯಾರಾರ ಹಾರ ಸನ್ಮಾನ ಮಾಡ್ಯಾರ್ರಿ? ತಿಜೋರಿದಾಗ ಚಪ್ಲಿ ಇಟ್ಟೋರಿಗೆ, ಕುಳ್ಳಿಟ್ಟೋರಿಗೆ ಅವ್ರಿಗೆ ಯಾರು ಇಲ್ಲಿ ತಕ ಹಾರ ಸನ್ಮಾನ ಮಾಡಿಲ್ರಿ.
ಹಂಗ ಪರಮಾತ್ಮ ನಮಗಿದು ಒಂದು ಶರೀರ ಎಂಬುದೊಂದು ತಿಜೋರಿ ಕೊಟ್ಟನ್ರಿ. ಇದು ತಿಜೋರಿ ಎದ್ರ ಸಲೆ ಕೊಟ್ಟನಂದ್ರ ಇದ್ರಕ್ಕಿಂತ ಕೆಮ್ಮತ್ತೇನ ಸಾಮಾನ್ ಇಡಾಕ ತಿಜೋರಿ ಕೊಟ್ಟನ್ರಿ. ಪರಂತು ನಾವ್ ಏನ್ ಇಟ್ಟಿವ್ರಿ, ನಂದ್ ಹೊಲ, ನಂದ್ ಮನಿ, ನಂದ್ ರೊಕ್ಕ, ನಂದ್ ಮಕ್ಕಳ, ನಾವ್ ಇದೇ ಇಟ್ಟಿವ್ರಿ. ಇದು ಚಪ್ಲಿ ಕುಳ್ಳಿಟ್ಟಂಗ ಅಂತಾರ ಮಹಾತ್ಮರು. ಅದಕ್ಕ ಇದ್ರಕ್ಕಿಂತ ಕಿಮ್ಮತ್ತಿಂದ ವಸ್ತು ಪರಮಾತ್ಮ ಅದಾರೆ, ಅದು ಇಡ್ಬೇಕ್ರಿ. ಇದು ತಿಜೋರಿ ಪರಮಾತ್ಮ ಇಡಾಕ್ ತಿಜೋರಿ ಕೊಟ್ಟನ. ಪರಂತು ಗಂಡ ಹೆಂಡತಿ ಇದಕ್ಕ ಇಡಾಕ ಕೊಟ್ಟಿಲ್ಲ. ಇದು ಇಟ್ಟರಿಗೆ ಏನಂತಾರ ಮಹಾತ್ಮರು ಅಂದ್ರೆ ಮೂರ್ಖ ಅಂತಾರ, ಮೂಢಮತಿ ಅಂತ ಕರೀತಾರ್ರಿ ನಮಗ. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾಳ್ರಿ, ನಾ ಈ ಶರೀರದಿಂದ ಏನ್ ಗಳಸಾಕ್ ಬಂದಿನಿ, ನಾ ನೌಕರಿ ಮಾಡಕ್ ಬಂದಿಲ್ಲ, ನಾ ಮನಿ ಗಳಸಾಕ್ ಬಂದಿಲ್ಲ, ಗಂಡನ್ ಪ್ರಾಪ್ತಿ ಮಾಡ್ಕೊಳಕ್ ಬಂದಿಲ್ಲ, ನಾ ರೊಕ್ಕ ಗಳಿಸ್ಲಾಕ್ ಬಂದಿಲ್ಲ. ಈ ಶರೀರಕ್ ಕಿಮ್ಮತ್ ಏನೈತ್ರಿ ಅಂದ್ರ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಂಬದ್ ಕಿಮ್ಮತ್ ಐತ್ ಅಂತಾಳ ಅಕ್ಕಮಾದೇವಿ. ಇದ್ರ ಕಿಮ್ಮತ್ತು ನಾವ್ ಏನ್ರಿ ಮನಿ ಕಟ್ಟರ್ ನಾವ್ ಬಾಳ ಶ್ರೀಮಂತ ಇದ್ದೀವ್ರಿ, ರೊಕ್ಕ ಗಳಿಸಿದ್ರ ಬಾಳ ಶ್ರೀಮಂತ, ಬಾಳ ಗಂಡ ಮಾಡ್ಕೊಂಡಿವ್, ಮಕ್ಕಳ ಮಾಡ್ಕೊಂಡ್, ಈ ಶರೀರದು ಇದೇ ಲಾಭ ಅಂತ ತಿಳ್ಕೊಂಡಿವ್ರಿ. ಆಕಿ ಅಂತಾಳ, ನಾ ಇದು ಗಳಸಾಕ್ ಬಂದಿಲ್ಲ, ನಾ ರೊಕ್ಕನವ್ರು ನಾ ಮಕ್ಕಳ ನಮ್ ಮದ್ವಿ ಮಾಡ್ಕೊಂಬದು ಇದ್ರದ್ ಕಿಮ್ಮತ್ತ ಹೊಲ ಮಾಡ್ಲಿಕ್ಕ, ನಾ ಮನಿ ಗಳಿಸ್ಲಕ್ಕ, ನೌಕರಿ ಮಾಡಕ, ನಾ ಬ್ಯಾಂಕಿನಾಗ ಬ್ಯಾಲೆನ್ಸ್ ಹಾಕ್ಲಕ್ಕ, ಇದ್ರ ಸಲಕ್ ಇದು ಶರೀರ ಬಂದಿಲ್ಲ. ಇದನ್ನ ಯಾಕ ಬಂದಿನಿ ಅಂದ್ರ ನಾ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಳಕ್ ಈ ಶರೀರದಿಂದ ಬಂದಿನಿ, ನಾ ಇದೇ ಮಾಡ್ತೀನಿ, ನಾ ಇದ್ರ ಸಲಕ್ಕೆ ನೌಕರಿ ಮಾಡ್ಲಿಕ್ಕ, ರೊಕ್ಕ ಗಳಿಸ್ಲಕ್ ನಾ ಬಂದಿಲ್ಲ ಅಂತ ಅಕ್ಕಮಾದೇವಿ ಹೇಳ್ತಾಳ್ರಿ. ಅದಕ್ಕ ನಾವು ನಮ್ದು ವ್ಯಾಪಾರ ಏನೈತ್ರಿ, ಪರಮಾತ್ಮನ ಪ್ರಾಪ್ತಿನೇ ನಮ್ದು ವ್ಯಾಪಾರ ಐತ್ರಿ. ಅದಕ್ಕ ಈ ವ್ಯಾಪಾರ ಸಲಕ್ ನಾವ್ ಏನೇನು ಮಾಡ್ಬೇಕು, ಅದಕ್ಕ ಸತತ ನಾವು ವಿಚಾರಿದು ಕಾಮ ಹ್ಯಾಂಗ ಜಯಿಸಿಸ್ಬೇಕು, ಇದು ನಮ್ಮ ಮನಸ್ಸಿನಾಗೆ ಬರ್ತಾವ್ರಿ. ಕಾಮ ಕ್ರೋಧ ಅವ್ರ ಮಹಾತ್ಮರು ಹೆಂಗ್ ಮಾಡ್ಯಾರಿ, ನಿಲ್ಲಿಸ್ಯಾರ ಅವ್ರು. ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ಮೋಹವೇ ನಿಲ್ಲು ನಿಲ್ಲು ಅಂತಾರ್ರಿ. ನಾವು ಅವ್ರು ನಿಲ್ಲಿಸ್ಯಾರ, ಅವ್ರಿಗ್ನು ಬಂದವ, ನಮಗ್ನು ಬರ್ತಾವ್ರಿ. ಅವ್ರು ನಿಲ್ಲಿಸ್ಯಾರ, ನಾವ್ ಏನ್ ಮಾಡಿದೇವ್, ನಾವ್ ಒಳಗೆ ಇಟ್ಟುಕೊಂಡಿದೇವ್ರು. ಅವ್ರು ಅವಸರದ ಓಲೆ ಒಯ್ಯುತ್ತಿರುವೆ ನಿಮಗೆ ಶರಣು ಆಕಿ ಅಕ್ಕಮಾದೇವಿ ಹೇಳ್ತಾಳ, ಎಷ್ಟೋ ಜನ್ಮ ನಾ ಕಾಮಕ್ ಕೊಟ್ಟಿನಿ, ಕ್ರೋಧಕ್ ಕೊಟ್ಟಿನಿ, ಲೋಭಕ್ ಕೊಟ್ಟಿನಿ, ಇದೊಂದು ಜನ್ಮ ಪರಮಾತ್ಮನಿಗೆ ಇದನ್ನ ಒಂದು ಅವಸರದ ಓಲವನ್ನ ಪತ್ರ ಒಯ್ಯಾಕತ್ತೀನಿ ಪರಮಾತ್ಮನಿಗೆ. ಇದು ನನಗ ದಾರಿದಾಗ ನನಗ ಪ್ರತಿಬಂಧಕ್ ಮಾಡ್ಬೇಡ್ರಿ, ಯಾಕಂದ್ರ ನಂದು ಆಯುಷ್ಯನ ಸ್ವಲ್ಪ ತಗೊಂಡ್ ಬಂದಿನಿ, ಅಲ್ಲಿ ತಕ ಮುಟ್ಟುತ್ತದೋ ಮುಟ್ಟಂಗಿಲ್ಲೋ ಗೊತ್ತಿಲ್ಲ. ಈ ಶರೀರ ಪರಮಾತ್ಮನ ಪ್ರಾಪ್ತಿ ಆಯ್ತದೋ ಇಲ್ಲನೋ, ಆಯುಷ್ಯ ನನ್ ಬಹಳ ಕಡಿಮೆ ಐತ್ರಿ. ನಾ ಇದು ಪತ್ರ ಪರಮಾತ್ಮನಿಗೆ ಮುಟ್ಟಿಸ್ಬೇಕಾಗ್ಯದ, ನನಗ್ ಪ್ರತಿಬಂಧಕ್ ಮಾಡ್ಬೇಡ್ರಿ, ನಿಮ್ಗೆ ಶರಣಾರ್ಥಿ ಅಂತ ಅಕ್ಕಮಾದೇವಿ ಹೇಳಕತ್ತಾಳ್ರಿ. ಅದಕ್ಕ ನಮ್ಗ ಇವೆಲ್ಲಾ ಪ್ರತಿಬಂಧಕ್ ಮಾಡ್ತಾವ್ರಿ. ಅದಕ್ ಮಹಾತ್ಮರಪ್ಪ ಏನ್ ಮಾಡ್ತಾರ, ನಿಲ್ಲು ನಿಲ್ಲು ಅಂತಾರ್ರಿ. ನಾವ್ ನಿಲ್ಲಿಸಿಲ್ಲ, ನಾವ್ ಒಳಗೆ ಇಟ್ಕೊಂಡಿದೇವ್. ಅದಕ್ಕ ಹ್ಯಾಂಗ ಇದಕ್ ನಿಲ್ಲಿಸ್ಬೇಕಂದ್ರ ಸಾಕ್ಷಿ ಆಗ್ಬೇಕಂತಾರ. ಬರ್ತಾವ್ರಿ ಎಲ್ಲರಿಗ ಕಾಮ ಕ್ರೋಧ ಲೋಭ ಮೋಹ ಬರ್ತಾವ, ಯಾಕಂದ್ರ ನಾವು ವಿಷಯದಿಂದೇ ಹುಟ್ಟಿವ್ರಿ, ಅದು ವಾಸನದಿಂದೇ ಹುಟ್ಟಿವಿ, ಅದು ವಾಸನ ಎಲ್ಲರ ಬಳಿ ಇರ್ತದೆ. ಇದು ಬಂದಾಗ ಏನ್ ಮಾಡ್ಬೇಕಂದ್ರ ಸಾಕ್ಷಿಯಾಗಿ ನೋಡ್ಬೇಕಂತಾರ ಮಹಾತ್ಮರು. ಅವರು ಸಾಕ್ಷಿಯಾಗಿ ನೋಡ್ತಾರ, ನಾವ್ ಹೆಂಗ್ರಿ ಅದ್ರಾಗೆ ಬೆರಿತೀವ್. ಅದಕ್ಕ ಇದು ಬೆರತಿವಂದ್ರ ಏನ್ ಆತದ್ರಿ, ನಮ್ಗ ಬಂಧನಕ್ಕ ಕಾರಣ ಆಯ್ತದ. ಅದಕ್ಕ ಇದು ಎಲ್ಲಿ ಹಚ್ಬೇಕು ಬಂತಂದ್ರ ಏನ್ ನಮ್ಮ ಮನ್ಸಿನಾಗ ಬರ್ತದ ನೋಡ್ಬೇಕ್ರಿ. ಅದು ಮನ್ಸ ಏನೇನ ಕೇಳ್ತದ ಗುರ್ತಿಲ್ರಿ, ಒಂದು ಹುಚ್ಚ ಪಾಗಲ್ ಇದ್ದಂಗ ಐತ್ರಿ ಇದು ಮನಸ್ಸ. ಏನ ಕೇಳ್ತದ, ಪರಂತು ಅದನ್ನ ಮನಸ್ ಮ್ಯಾಗ ಹೆಂಗ್ರಿ ಬ್ಯಾಂಕಿನ ಮುಂದ ವಾಚ್ಮನ್ ಇಡ್ತಾರಿ, ಯಾಕ ಅದಕ್ ಕಾಯ್ಲಾಕ್ ಇಡ್ತಾರಿ, ಯಾವಾಗ ಕಳ್ಳರು ಬರ್ತಾರೋ ಗೊತ್ತಿಲ್ಲ ಅಂತ ಸತತ ಬ್ಯಾಂಕಿನ ಮುಂದವ ವಾಚ್ಮ್ಯಾನ್ ಕಾಯ್ಕೋತಿರ್ತಾನ್ರಿ. ಹಂಗ ನಮ್ದು ಇದು ಯಾವಾಗ್ಯೂ ಕಾಮ ಕ್ರೋಧ ಲೋಭ ಮೋಹ ಮದ ಬಂದ್ ದಾಳಿ ಮಾಡ್ತಾವ ಗೊತ್ತಿಲ್ಲರಿ. ಅದಕ್ ಮಹಾತ್ಮರು ಸದಾ ಎಚ್ಚರಿರೋಪ್ಪ, ತಸ್ಮಾತ್ ಜಾಗ್ರತ 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 ಅಂತಾರ್ರಿಯಪ್ಪ. ಇವು ಕಾಮ ಕ್ರೋಧ ಲೋಭ ಮೋಹ ಇವು ಯಾವಾಗ ದಾಳಿ ಮಾಡಿ ಏನ್ ಮಾಡ್ತಾವ್ರಿ, ಇವು ಜ್ಞಾನ ರತ್ನ ಅಪಹರಣ ಮಾಡ್ತಾವ. ಇವು ಅದ್ರ ಸಲಕ್ಕೆ ಹೆಂಗ ವಾಚ್ಮ್ಯಾನ್ ಬ್ಯಾಂಕಿನ ಮುಂದೆ ಸದಾ ಯಾವಾಗ ಕಳ್ಳರು ಬಂದ್ ಲೂಟಿ ಮಾಡ್ತಾರೋ ಗೊತ್ತಿಲ್ಲ, ಹಂಗ ನಮಗೂ ಇವು ಕಾಮ ಕ್ರೋಧ ಲೋಭ ಮೋಹ ಇವು ಯಾವಾಗ ಬರ್ತಾವೋ ಗೊತ್ತಿಲ್ಲರಿ. ಅದಕ್ ನಾವ್ ಸದಾ ಏನ್ ಇರ್ಬೇಕ್ರಿ, ಎಚ್ಚರದಿಂದಿರ್ಬೇಕ್ರಿ. ಒಳಗ ಇವ್ರಿಗೆ ಬರ್ಗುಡಲ್ದಂಗ ಅಂದ್ರ ಏನ್ ಮಾಡ್ಬೇಕ್ರಿ, ಸತತ್ ಪರಮಾತ್ಮನ ನಾಮಸ್ಮರಣ ಮಾಡ್ಬೇಕ್ರಿ. ಕಲಿಯುಗದಾಗ ಒಂದೇ ಉಪಾಯ ಅದರಿ ನಮ್ಗ,
ಅಂತರ್ಮುಖ ಆಗ್ಬೇಕಾದ್ರ ನಮಗ್ ನಾಮಸ್ಮರಣದಿಂದೇ ನಮಗ್ ಅಂತರ್ಮುಖ ಐತದ್ರಿ. ಅದಕ್ಕ ಇದೇ ನಮಗ್ ಏನ್ ಮಾಡ್ತದ್ರಿ, ಕಲ್ಯಾಣ ಮಾಡ್ತದ್ರಿ. ಸಿದ್ಧಾರೂಢರು ಎಲ್ಲಾ ಮಹಾತ್ಮರು ಒತ್ತಿ 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 ನಮಗ್ ಏನ್ ಹೇಳ್ತಾರ್ರಿ, ಅಪ್ಪ ನೀ ಪರಮಾತ್ಮನ ನಾಮಸ್ಮರಣೆ ಮಾಡು. ನೀ ಬಹಿರ್ಮುಖದಿಂದ ಅಂತರ್ಮುಖ ಆಗ್ಬೇಕಂದ್ರ ನಾಮಸ್ಮರಣೆ ಮಾಡು. ಯಾಕಂದ್ರ ಇದೇ ನಮಗ ತಾರಣ ಮಾಡ್ತದ, ನಮಗ್ ಅಂತರ್ಮುಖ ಮಾಡ್ತದ, ಇದೇ ಸುಖ ಕೊಡ್ತದ್ರಿ ನಮಗ. ಪ್ರಪಂಚನ ಬಾಹ್ಯ ವೃತ್ತಿ, ನಾವು ವೃತ್ತಿ ಪ್ರಪಂಚದಾಗ ವೃತ್ತಿದಿಂದ ಹೊರಗ್ ತಿರುಗಾಡ್ತಿವ್ರಿ. ಅಲ್ಲಿ ಸುಖ ಐತಿ, ಇಲ್ಲಿ ಸುಖ ಐತಿ. ಅದಕ್ಕೆ ಮಹಾತ್ಮರು ನಿಜಗುಣ ಶಿವಯೋಗಿಗಳು ಅವ್ರು ಏನ್ ಹೇಳ್ತಾರೆ, ಎಲ್ಲ ಆರೈದು ನೋಡಲು ಇಲ್ಲವೆನಿಸಿದ ನೇಹ ಸುಖ ಎಲ್ಲಿಹುದು ತನ್ನಲ್ಲಿ, ಇದರಿಂದ ತಾನೇ ಸುಖ. ಏನಂತಾರಿ, ಅಪ್ಪ ಎಲ್ಲಾ ಆರೈದು ನೋಡ್ನಿ, ಪ್ರಪಂಚದಾಗ ಎಲ್ಲಾ ನೋಡಿ. ಈಗ ನಾವ್ ಎಲ್ಲಾ ಕಡೆ ತಿರುಗೇ ಬಂದಿವ್ರಿ. ಅದಕ್ಕೆ ನೈದ ದೃಷ್ಟಾಂತ ಕೊಡ್ತಾರ್ರಿ. ಮನುಷ್ಯ ಹೆಂಗ ಸುಖ ಅದ ಅಂತ ಹೊಲ ಮಾಡಿ ನೋಡಿದಿವ್ರಿ, ಸುಖ ಆಯ್ತದಂತ. ಅದು ಹೊಲನು ಹಡಿ ಹಚ ಅಂತ್ರಿ. ಅಪ್ಪ ಮದಿ ಮಾಡ್ಕೊಂಡ್ರ ನೋಡ್ರ ಸುಖ ಆಯ್ತದೇನಂತ ಮದಿನೂ ಮಾಡ್ಕೊಂಡ್ ನೋಡಿವ್ರಿ. ಅದ್ರಾಗ್ನು ನಮಗ ದುಃಖ ಅನಸ್ತು. ಮದಿ ಮಾಡ್ಕೊಂಡ್ರುನು ಸುಖ ಸಿಕ್ಕಿಲ್ಲ. 2 ಮಕ್ಳ ಹಡದ್ರ ಸುಖ ಸಿಗ್ತದೇನಂತ 2 ಮಕ್ಕಳನು ಹಡದ್ ನೋಡ್ದೇವ್ರಿ. ಮಕ್ಕಳ ಹಡದಿ ಪರಿಸ್ಥಿತಿ ಗೊತ್ತೈತ್ರಿ, ಎಷ್ಟ್ ದುಃಖ ಆಯ್ತ್ ಅಂಬದು. ಮಕ್ಕಳ ಹಡದ್ರುನು ಸುಖ ಸಿಕ್ಕಿಲ್ಲ. ಈಗ ಒಂದ್ ಅಂಗಡಿ ಮಾಡ್ ನೋಡ್ಬೇಕ್ರಿ, ಏನ್ರ ವ್ಯಾಪಾರ ಮಾಡ್ ನೋಡ್ಬೇಕಂತ ಅಂಗಡಿ ಮಾಡ್ ನೋಡ್ದೇವ್ರಿ, ಅಲ್ಲಿ ಸುಖ ಸಿಕ್ಕಿಲ್ಲ. ಇವೆಲ್ಲಾ ಹಡಿ ಹಚ ಅಂದ್ರಿ. ಇವೆಲ್ಲ ಎಲ್ಲಿ ಎಲ್ಲಾ ಮಾಡ ನೋಡ್ದೇವ್, ಯಾವೂ ಸುಖ ಕಾಣ್ಸಿಲ್ಲ. ಅದಕ್ಕೆ ಇಲ್ಲಿ ಎಲ್ಲಿ ಸುಖ ಸಿಗಲ್ಲ ಅಂತ ಈಗ ಏನ್ ಮಾಡಿವ್ರಿ, ಈಗ ಸತ್ಸಂಗದಾಗ ಬಂದಿವ್ ನೋಡ್ರಿ. ಈಗ ಮಹಾತ್ಮರ ಬಲಿಕ್ ಬಂದಿವಿ, ಏನ್ರ ತಿಳ್ಕೊಬೇಕು, ಇದ್ರಾಗ ಸುಖ ಐತಂತೆ ಬಂದಿವ್ರಿ. ಅಲ್ಲಿ ಸುಖ ಇರ್ತಿತ್ತಂದ್ರ ನಾವ್ ಈ ಕಡೆ ಬರ್ತಿದ್ದಿಲ್ರಿ ಸತ್ಸಂಗ. ಅಲ್ಲಿ ಎಲ್ಲಾ ಆರೈದು ನೋಡಲಿ ಇಲ್ಲವೆನಿಸಿದ ನೇಹ ಸುಖ ಎಲ್ಲಿಹುದು ಅದು ತನ್ನಲ್ಲಿ, ಅದರಿಂದ ತಾನೇ ಸುಖ. ಅದಕ್ಕೆ ಮಹಾತ್ಮರಪ್ಪ ಎಲ್ಲಾ ಮನಸ್ಸಿಗೆ ನೀ ತಿರುಗಿ ಬಂದಿದಿ, ಎಲ್ಲಿ ಇಲ್ಲಂತ ಈ ಕಡೆ ಸತ್ಸಂಗ ಬಂದಿದಿ. ಇಲ್ಲರ ಸುಖ ಐತಿ ಅನ್ನೋ ಅಂತ, ಇಲ್ಲಿ ಸುಖ ಐತ್ರಿ. ಸುಖ ಐತಿ ಒಂದ್ ಕಡೆ, ನಾವ್ ಹುಡ್ಕಕತ್ತೀವಿ ಒಂದ್ ಕಡೆ. ಅದಕ್ಕ ಎಲ್ಲಿ ಕಳದದ ಅಲ್ಲೇ ಸಿಗತದ್ರಿ. ಕಳದದ ಒಂದ್ ಜಾಕ ನಾವು ಹುಡ್ಕಾಕತ್ತೀವ್. ರೊಟ್ಟಿ ಮನೆಗೆ ಬಿಟ್ಟು ಹೋಗಿವ್ರಿ, ಹೊಲ್ದಾಗ ಹೋಗಿ ಹುಡ್ಕಾಕತ್ತೀವ್ ಅಂದ್ರ ಅಲ್ಲಿ ಎಲ್ಲಿ ಸಿಗಂಗಿಲ್ಲ. ಎಲ್ಲಿ ಇಟ್ಟು ಹೋಗಿವ್ ಅಲ್ಲೇ ಮತ್ ಹೊಳ ಬಂದ್ರೆ ಸಿಗ್ತದ. ಹಂಗ ಸುಖ ನಮ್ ಒಳಗ ಐತ್ರಿ. ಸುಖ ನಾವ್ ಪ್ರಪಂಚದಾಗ ತಿರ್ಗಾಕತ್ತೀವ್. ಮಹಾತ್ಮರ ಅಂತಾರ, ಒಂದ್ ಜನ್ಮ ಇಲ್ಲಪ್ಪ, ನೀ ಎಷ್ಟ್ ಜನ್ಮ ತಿರುಗ್ ಬಾ, ನಿನಗ್ ಸುಖ ಸಿಗಂಗಿಲ್ಲ ವಿಷಯದಾಗ. ಅದು ಸುಖ ನಿನ್ ಒಳಗೈತಿ, ಸುಖ ಪರಮಾತ್ಮನ್ ಬಳಿ ಐತಿ. ಅದಕ್ಕ ಇಂಥ ಸುಖ ಪ್ರಾಪ್ತಿ ಮಾಡ್ಕೊ. ಅದು ಒಂದ್ ಸಲ ನಿನಗ್ ಸಿಕ್ತು ಸುಖ ಅಂದ್ರೆ ಎಂದು ಕೈ ಬಿಟ್ಟು ಹೋಗ್ಬಾರ್ದು. ಅದಕ್ಕೆ ಅಕ್ಕಮಹಾದೇವಿ ಯಾಕ ಅವರು ರಾಜ್ಯ ತ್ಯಾಗ ಮಾಡಿ ಹೋದ್ರಿ. ಈ ಪ್ರಪಂಚದಾಗ ಸುಖ ಇಲ್ಲ, ಈ ಸಂಸಾರದಾಗ ಸುಖ ಇಲ್ಲ, ಸುಖ ಪರಮಾತ್ಮನ್ ಬಳಿ ಐತಿ ಅಂತ ಅವ್ರು ರಾಜ್ಯ ತ್ಯಾಗ ಮಾಡಿ ಹೋಗ್ಯಾರಿ. ಅದಕ್ಕೆ ಮಹಾತ್ಮರ ಅಂತಾರ, ನಾವ್ ಅಕ್ಕಮಹಾದೇವಿಗ್ ಹುಚ್ಚ ಅಂತೀವ್ರಿ, ಅಕಿ ನಮಗ್ ಹುಚ್ಚ ಅಂತಾಳ. ಇವ್ ಸುಖ ಇಲ್ಲ ಪ್ರಪಂಚದಾಗ, ಸುಮ್ಮನೆ ಸಂಸಾರದಾಗ ಕೂತಾವ ಅಂತ ಅಕಿ ನಮಗ್ ಹುಚ್ಚ ಅಂತಾಳ್ರಿ. ನಾವ್ ಅಕಿ ಇಂತ ರಾಜ್ಯ ತ್ಯಾಗ ಮಾಡಿ ಹೋಗ್ಯಾಳಲ್ಲ, ಏನು ಹುಚ್ಚದಳ ಅಂತ, ರಾಜ ಗಂಡ ತ್ಯಾಗ ಮಾಡಿ ಹೋಗ್ಯಾಳ ಅಂತ ನಾವ್ ಅಕಿಗ್ ಹುಚ್ಚ ಅಂತೀವ್. ಅದಕ್ಕೆ ಯಾರ ಒಬ್ಬರು ಹುಚ್ಚಿರ್ಬೇಕಲ್ಲ ರೀ. ಅದಕ್ಕೆ ನಾವೇ ಹುಚ್ಚಿದ್ದೀವಿ. ಅಕ್ಕಮಹಾದೇವಿ ಶಾಣ್ಯಾಳ. ಯಾಕಂದ್ರ ಅವ್ರ ಇದ್ರಾಗ ಸುಖ ಇಲ್ಲಂತೆ ರಾಜ್ಯ ತ್ಯಾಗ ಮಾಡಿ ಹೋಗ್ಯಾರ. ಇದ್ರಾಗ ಸುಖ ಇರ್ತಿತ್ತಂದ್ರ ಅವ್ರ ರಾಜ ಬಿಟ್ಟು ಹೋತಿದ್ದಿಲ್ಲ, ಇಲ್ಲಿ ಇರ್ತಿದ್ರು. ಅದಕ್ಕೆ ಮಹಾತ್ಮರಪ್ಪ ಇದ್ರಾಗ ಸುಖ ಐತಿ, ಕ್ಷಣಿಕ ಸುಖ ಐತಿ. ಈ ಪರಮಾತ್ಮನ ಸುಖ ಹೆಂಗೈತಿ ಅಂದ್ರೆ, ಒಂದ್ ಸಲ ಸಿಕ್ತಂದ್ರ ಎಂದು ನಿನಗ್ ಕೈ ಬಿಟ್ಟು ಹೋಗಲ್ಲ. ಸಾಕೆನಿಸದ ಸವೆಯದ ಬೇರೊಂದು ಬೇಕೆನಿಸದ, ಕಡೆಯೊಳು ತನ್ನ ಜೋಕಿಗೊಂಡ ಸುಖವೇ ನಿಜ ಸುಖವೇ. ಪರಮಾತ್ಮನ ಸುಖ ಹೆಂಗದರಿ, ಇದು ಶಾಶ್ವತ ಸುಖ ಅದ. ವಿಷಯ ಸುಖ ಇದು ಅನಿತ್ಯ ಅದ. ಮತ್ ಯಾವ್ದ್ರಾಗ ಸುಖ ನೋಡ್ತಿವ್ರಿ, ಆಗಮ ಪಾಯಿ ಅದ, ಇದು ಬರ್ತದು ಹೋತದು. ಇದು ಪ್ರಪಂಚದ ಸುಖ ಹೆಂಗದರಿ, ಇದು ಬಿಂದು ಅದರಿ. ಬಿಂದುದಾಗ ಸುಖ ಸಿಗಂಗಿಲ್ಲರಿ, ಸಿಂಧುದಾಗ ಸುಖ ಅದರಿ. ಪರಮಾತ್ಮನ ಸುಖ ಹೆಂಗದ, ಅವ್ ಸುಖದ ಸಾಗರ ಅದನ. ಅಲ್ಲಿ ದುಃಖ ಲೇಶನು ಬರಲ್ಲ ಪರಮಾತ್ಮನ ಬಲ್ಲಿ. ಈ ಪ್ರಪಂಚದಾಗ ಸುಖ ಬಂತು ಅಂದ್ರೆ ಹೆಂಗದ್ರಿ, ಆಗಮಪಾಯಿ ಅದ, ಹೊಯ್ತದು ಬರ್ತದು. ಮತ್ತೆ ವಿಷ ಆನಂದ ಇದನ್ನು ಅನಿತ್ಯ ಅದರಿ. ಇದು ಸದಾ ನಮಗ್ ಸುಖ ಕೊಡಂಗಿಲ್ಲ. ಅದಕ್ಕೆ ಮಹಾತ್ಮರಪ್ಪ, ನೀ ಇಂಥ ಸುಖ ಪ್ರಾಪ್ತಿ ಮಾಡ್ಕೋ. ಅದಕ್ಕೆ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೋಕ್ಷ ಸ್ವರೂಪ ಹೇ. ಅವ್ರಂತಾರ, ಅಪ್ಪ ಎಲ್ಲದ ನಿಂದು ಸ್ವರೂಪ ಪ್ರಾಪ್ತಿ ಮಾಡ್ಕೊಂಡಿ ಅಂದ್ರ ಎಂದು ನಿನಗ್ ದುಃಖ ಇದೇ ಮೋಕ್ಷ ಸ್ವರೂಪ ಐತಿ. ಪ್ರಪಂಚದಾಗ ಸುಖ ಇವು ಎಲ್ಲಾ ಕ್ಷಣಿಕವ, ನಾವು ಇಲ್ಲ ಅಂತ ಅಲ್ಲಕತ್ತಿಲ್ಲ. ಪ್ರಪಂಚದ ಸುಖ ಪರಂತು ಇವು ಒಂದಿನ ನಮಗ್ ಕೈ ಬಿಟ್ಟು ಹೋತವ. ಮತ್ತೆ ನಮಗ್ ಕೈ ಬಿಟ್ಟು ಹೋಗಿ ಏನ್ ಮಾಡ್ತಾವ್ರಿ, ಮತ್ತೆ ನಮಗ್ ದುಃಖದಾಗ ಹಾಕ್ತಾವ. ಇವು ನಾವ್ ತಿಳ್ಕೊಂಡು ಇವು ಸೋಂಕ್ ಹಾಕ್ಯಾವಂತ್ರಿ. ಹೆಂಗ ನಾಟಕದಾಗ ನಾಟಕ ಮಾಡ್ಕೊಂಡ್ ಬರ್ತಾವಲ್ರಿ, ಇವ್ ಸುಖ ಹೆಂಗ್ರಿ, ದುಃಖನೇ ಸುಖದ ಸೋಂಗ್ ಹಾಕೊಂಡ್ ಬಂದದಂತ್ರಿ. ಅದ ನಾವ್ ದುಃಖನೇ ಸುಖ ಅಂತ ತಿಳ್ಕೊಂಡಿವಿ. ಅದಕ್ಕ ಇವ್ ಹೆಂಗವರಿ, ಇವ್ ಅದ್ರಾಗ ದುಃಖ ಬೆರೆಸ್ಕೊಂಡ ಬಂದವು, ನಾವ್ ತಿಳ್ಕೊಂಡ್ವಿ ಸುಖ ಅಂತ. ಅದಕ್ಕೆ ಮಹಾತ್ಮರಪ್ಪ ಸುಖ ಐತ್
ಮತ್ತ ಕಟ್ ಆಗಕತ್ತೇದ್ ನೋಡ್ರಿ ಸ್ವಲ್ಪ ಇಷ್ಟೊತ್ತಂತ ಚಂದ ಬಂತ್ರಿ. ಮುಗಿತ್ರೆ ಇವ್ರು ಬಂದಾರೇನ್ರಿ ನಡ್ದಿವಿ ಅಂದ್ರ ಕಾಸ್ ವಕೀಲ್ರ ಅಣ್ಣಾರ? ಏನ್ರಿ